ಸ್ತೋತ್ರ 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 ಸ್ತೋತ್ರ
ಆಶ್ರಯವು ನೀನೇ ಎಸಯ್ಯ, ಆಧಾರವು ನೀನೇ ಎಸಯ್ಯ ಸ್ವಾಮಿ. ಅಪ್ಪ, ನನ್ನ ಕಷ್ಟದ ದಿನಗಳಲ್ಲಿ, ನನ್ನ ದುಃಖದ ದಿನಗಳಲ್ಲಿ, ನನ್ನ ಇಕ್ಕಟ್ಟಿನ ಸಮಯದಲ್ಲಿ ಸಹಾಯ ಮಾಡಿದಾತನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಓ ಪರಿಶುದ್ಧಾತ್ಮನೇ ಸ್ತೋತ್ರ, ಓ ಪ್ರಿಯ ಕರ್ತನೇ ಸ್ತೋತ್ರ, ಅದ್ಭುತಗಳ ಕರ್ತನೇ ಸ್ತೋತ್ರ. ನಿನ್ನಿಂದ ಆಗದೇ ಇರತಕ್ಕಂಥ ಕಾರ್ಯವು ಒಂದು ಇಲ್ಲ ಸ್ವಾಮಿ, ನಿನ್ನಿಂದ ಎಲ್ಲವೂ ಸಾಧ್ಯ ಸ್ವಾಮಿ. ಹಾಲೆಲೂಯಾ. ಓ ಪರಲೋಕಗಳನ್ನು ಉಂಟು ಮಾಡಿದಾತನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಓ ಹಾಲೆಲೂಯಾ. ಅದ್ಭುತಗಳ ಕರ್ತನೇ ಸ್ತೋತ್ರ, ಆಲೋಚನಾ ಕರ್ತನೇ ಸ್ತೋತ್ರ, ಪ್ರೀತಿ ಸ್ವರೂಪನೇ ಸ್ತೋತ್ರ. ಇದುವರೆಗೂ ನನ್ನ ನಡೆಸಿದ ದೇವರೇ, ಇದುವರೆಗೂ ನನ್ನ ನಡೆಸಿದ ದೇವರೇ, ಇನ್ನು ಮುಂದಕ್ಕೂ ನನ್ನ ನಡೆಸುವಂತ ಎಬಿನೇಜರ್ ಸ್ವಾಮಿ ನೀನೇ ಆಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಓ ಹಾಲೆಲೂಯಾ, ಓ ಹಾಲೆಲೂಯಾ. ಕಷ್ಟದ ದಿನದಲ್ಲಿ, ದುಃಖದ ದಿನದಲ್ಲಿ, ಹಿಂಸೆಯ ದಿನದಲ್ಲಿ, ಕಣ್ಣೀರಿನ ದಿನದಲ್ಲಿ ನನ್ನ ಕುಟುಂಬವನ್ನು ಕಾದು ಕಾಪಾಡಿದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ, ನನ್ನನ್ನು ಕಾಣುವಂತ ನನ್ನ ಒಡೆಯನೇ, ನನ್ನ ಪ್ರೀತಿ ಸ್ವರೂಪನೇ, ಎಲ್ರೋಹಿ ಆಗಿರ್ತವನೇ, ನನ್ನ ನೋಡುವ ಸ್ವಾಮಿ ನಿನ್ನ ನಾಮಕ್ಕೆ ಸ್ತೋತ್ರ ಅಯ್ಯ. ಸ್ತೋತ್ರ, 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 ಸ್ತೋತ್ರ. ಆರಾಧನೆಗೆ ಯೋಗ್ಯನೇ ಸ್ತೋತ್ರ. ನಿನ್ನ ಪ್ರೀತಿಯೇ ನನಗೆ ಸಾಕು ಸ್ವಾಮಿ. ನಿನ್ನ ನೆರಳಲ್ಲೇ ಬದುಕಲಿಕ್ಕೆ ಅವಕಾಶ ಕೊಡು ಸ್ವಾಮಿ. ಕರ್ತಾಧಿಕರ್ತನೇ ಸ್ತೋತ್ರ, ರಾಜಾದಿ ರಾಜನೇ ಸ್ತೋತ್ರ, ಮೃತ್ಯುಂಜಯನೇ ಸ್ತೋತ್ರ. ಓ ಸ್ತುತಿ ಸ್ತೋತ್ರಗಳಿಗೆ ಆರಾಧನೆಗೆ ಯೋಗ್ಯನಾದ ದೇವರೇ ಸ್ತೋತ್ರ. ನಿನ್ನ ನಾಮಕ್ಕೆ ಸ್ತೋತ್ರ. ಓ ಹಾಲೆಲೂಯಾ. ಓ ಪರಿಶುದ್ಧಾತ್ಮನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಗ್ನಿಮಯ ದೇವರೇ ಸ್ತೋತ್ರ, ಪರಿಶುದ್ಧವಾದ ಬೆಂಕಿಯೇ ಸ್ತೋತ್ರ, ಪ್ರೀತಿ ಸ್ವರೂಪನೇ ಸ್ತೋತ್ರ. ನಿನ್ನ ನಾಮದ ಮಹಿಮೆಗಾಗಿ ಸ್ತೋತ್ರ. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪರಲೋಕದ ತಂದೆ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ 2025 ಎರಡನೆಯ ಭಾನುವಾರ ಪ್ರಾರ್ಥನೆಗೆ ಸೇರಿ ಬರಲಿಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರಪ್ಪ. ಅಪ್ಪ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರೀತಿ, ನಿನ್ನ ಕರುಣೆ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ಈ ವರ್ಷವಿಡೀ ನಿನ್ನ ವಾಗ್ದಾನದೊಂದಿಗೆ ನಾವು ನಡೆಯಲಿಕ್ಕೆ ಸಹಾಯ ಮಾಡಪ್ಪ. ನಿನ್ನ ಆಜ್ಞೆಗಳನ್ನು ಪಾಲಿಸುತ್ತಾ ನಡೆಯಲಿಕ್ಕೆ ಸಹಾಯ ಕೊಡಪ್ಪ. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್. ಪ್ರೈಸ್ ಲಾರ್ಡ್ ಪ್ರಿಯರೇ, ಇವತ್ತು ನಾನು ನಿಮಗೆ ಯಾವ ವಿಷಯದ ಬಗ್ಗೆ ವಾಕ್ಯ ಕೊಡ್ತಿದ್ದಾರೆ, ಮಕ್ಕಳಿಗೆ ಹೇಳಿದ್ರೆ ಮಾತಾಡಬಾರ್ದು ಅಂತ. ಪ್ರತಿ ತಿಂಗಳು ಕೂಡ, ಪ್ರತಿಯೊಂದು ಸಭೆಯಲ್ಲೂ ಕೂಡ ವಾಗ್ದಾನಗಳನ್ನ ಕೊಡ್ತಾರೆ. ಬಟ್ ವಾಗ್ದಾನ ಕೊಡುವಾಗ ಆಜ್ಞೆನ ಪಾಲಿಸ್ಬೇಕು ಅಂತ ಯಾವ ಸಭಾಪಾಲಕರುಗಳು ಕೂಡ ಹೇಳೋದಿಲ್ಲ. ಸುಮಾರು ಸಭಾಪಾಲಕರು ಹೇಳ್ತಾರೆ, ಇಲ್ಲ ಹೇಳೋದಿಲ್ಲ ಅಂತ ಹೇಳೋದಿಲ್ಲ, ನಾನು ತಪ್ಪಾಗ್ಬಿಡ್ತದೆ. ತುಂಬ ಸಭಾಪಾಲಕರಿಗೆ ಏನು ಮಾಡ್ತಾರೆ ಗೊತ್ತಾ, ವಾಗ್ದಾನಗಳನ್ನ ಕೊಡುವಾಗ ಆಜ್ಞೆಗಳನ್ನ ಪಾಲಿಸ್ಲಿಕ್ಕೆ ಹೇಳ್ತಾರೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯರೇ, ಆಜ್ಞೆಗಳನ್ನು ಪಾಲಿಸಿದ್ರೆ ಮಾತ್ರ ವಾಗ್ದಾನಗಳು ಸಿಗ್ತದೆ. ಬರೀ ಲಾಭಕ್ಕೋಸ್ಕರ ಯೇಸು ಹತ್ರ ಬಂದರೆ, ಯೇಸು ಹತ್ರ ಬಂದರೆ ಸಭಾಪಾಲಕರು ನಿಮ್ಮ ಸಮಾಧಾನಕ್ಕೋಸ್ಕರ ಆಶೀರ್ವಾದ ಮಾಡ್ತಾರೆ ಹೊರತು ಆಶೀರ್ವಾದ ಅದ್ಭುತ ಮಾಡೋರು ಯಾರು ಗೊತ್ತಾ? ಯೇಸು ಸ್ವಾಮಿ. ಅರ್ಥ ಆಗ್ತಾ ಇದೆಯಾ? ಆಶೀರ್ವಾದವನ್ನು ಮಾಡೋರು ಯಾರು? ಯೇಸು ಸ್ವಾಮಿ ಆಗಿರೋಂಥ ಕಾರಣಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತೀನಿ, ನಿಮ್ಮ ಲಾಭಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಂದಾಗ ಯೇಸು ಸ್ವಾಮಿ ಕಾರ್ಯ ಮಾಡೋದಿಲ್ಲ. ಅದರ ಬದಲಿಗೆ ನೀವು ಯೇಸುವೇ ನನ್ನ ಕುಟುಂಬವನ್ನು ಕಾಪಾಡಪ್ಪ, ರಕ್ಷಿಸಪ್ಪ, ಬಲಪಡಿಸಪ್ಪ ಅಂತ ಯೇಸುಗೋಸ್ಕರ ಸಮರ್ಪಿಸ್ಬಿಟ್ಟು ಬನ್ನಿ, ದೇವ್ರ ಕಾರ್ಯ ಮಾಡೇ ಮಾಡ್ತಾರೆ. ಅದರಲ್ಲಿ ಎರಡನೇದಾಗಿ ನಾನು ಹೇಳ್ತೀನಿ, ಈಗ ನಮ್ಮ ಶ್ವೇತ ಮಗಳಿಗೆ ನಾನು ನಿನ್ನೆ ಪ್ರಾರ್ಥನೆ ಕೂಡ ಮಾಡಿದೆ. ಆ ಮಗು ಹುಟ್ಟಬೇಕಿದ್ರೆ, ಹೆಣ್ಣು ಮಗು ಆದರೆ ನೀನು ಚರ್ಚಿಗೆ ಹೋಗ್ತೀಯ ಅಂತ ಹೇಳಿದ್ರಂತೆ. ಎಣ್ಣೆ ಆಗಲಿ ಗಂಡೆ ಆಗಲಿ ನಾನು ಚರ್ಚಿಗೆ ಹೋಗ್ತೀನಿ. ಯಾಕೆಂದರೆ ಅವಳಿಗೆ ದೇವರ ವಾಗ್ದಾನ ಗೊತ್ತಿದೆ, ದೇವರ ಆಜ್ಞೆಗಳು ಗೊತ್ತಿದೆ. ಅದೇ ಥರದಲ್ಲಿ ನಮಗೆ ಹೆಣ್ಣು ಮಗುನೇ ಬೇಕು, ಗಂಡು ಮಗುನೇ ಬೇಕು, ನಮ್ಮ ಆಸ್ತಿ ವ್ಯವಹಾರಾಗಬೇಕು, ಅಂತಸ್ತಿ ವ್ಯವಹಾರಾಗಬೇಕು ಅಂತ ಹೇಳೋಕ್ಕೆ ಬರಬೇಡಿ. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಏನು ಗೊತ್ತಾ? ದೇವ್ರ ವಾಕ್ಯದಲ್ಲಿ ಒಂದು ವಾಕ್ಯದಲ್ಲಿ ಬಂದಿದೆ, ಸ್ವಾಮಿ ನನ್ನ ಸಹೋದರ ಕೊಡ್ಬೇಕಾದ್ರೆ ಆಸ್ತಿಲಿ ಪಾಲು ಮಾಡಿ ಕೊಡೋದು ಕೇಳಿದಾಗ ನಿನಗೆ ಮಧ್ಯಸ್ಥಿಗೆ ಕಳಿಸ್ಕೊಟ್ಟವನು ಯಾರು ಅಂತ ಸ್ವಾಮಿ ಕೇಳ್ತಾರೆ. ಅದು ನಾನು ಮುಂದಿನ ದಿನಗಳಲ್ಲಿ ಆ ವಾಕ್ಯ ಕೊಡ್ತೀನಿ. ದೇವರನ್ನು ಬ್ರೋಕರ್ ಮಾಡೋಕ್ಕೋಗಬೇಡಿ, ಸಭಾಪಾಲಕರನ್ನ ಬ್ರೋಕರ್ ಮಾಡೋಕ್ಕೋಗಬೇಡಿ. ನೀವು ಚಿನ್ನ ಬೇಕು ಅಂತ ಕೇಳೋದಕ್ಕಿಂತ ಚಿನ್ನದ ಗಣಿಲೇ ನೀವು ಇದ್ಬಿಟ್ರೆ ಚಿನ್ನ ಸಿಗ್ತಾ ಇರ್ತದಲ್ಲ. ಹಂಗೆ ನೀವು ಯೇಸುವಿನ ಆಶೀರ್ವಾದ ಕೇಳಬೇಡಿ, ಯೇಸುನೇ ಬೇಕು ಅಂತೇಳಿ, ಆಗ ಆಟೋಮೆಟಿಕ್ಕಾಗಿ ಆಶೀರ್ವಾದಗಳು ಬರ್ತಾ ಇರ್ತದೆ ಅಲ್ವಾ? ಹಾಗೆ ನೀವು ಯೇಸುವಿನ ಆರಾಧನೆ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲ ಅಂತ ರೀತಿಯಲ್ಲಿ ನಿಮ್ಮ ಮನೇಲಿ ಫಲ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೇನೆ ಏಸಪ್ಪ ದೂರದಲ್ಲಿಲ್ಲ, ನಮ್ಮ ಪಕ್ಕದಲ್ಲಿ, ನಮ್ಮೊಳಗಡೆ ಇದ್ದಾರೆ. ನೀವು ಏಸಪ್ಪನ ಧ್ಯಾನ ಮಾಡಿದ್ರೆ ಏಸಪ್ಪನ ಫಲಗಳೆಲ್ಲ ನಿಮಗೆ ಸಿಗ್ತದೆ.
ಆದ್ರೆ ಏಸಪ್ಪನ ಆಜ್ಞೆ ಪ್ರಕಾರ ನಡೆದ್ರೆ ಮಾತ್ರ ನಿಮಗೆ ಫಲಗಳು ಸಿಗೋದು. ಅಲ್ಲೆಲ್ಲೂಯಾ. ಹಾಗಾದ್ರೆ ನಾವು ಯೇಸು ಸ್ವಾಮಿಯನ್ನ ಧ್ಯಾನ ಮಾಡೋದ್ರ ಮೂಲಕ ಈ ವರ್ಷ ಇಡೀ ಬೈಬಲ್ ನಲ್ಲಿ ಇರುವಂತ ಎಲ್ಲಾ ವಾಗ್ದಾನಗಳನ್ನ ಪಡೆಯಲಿಕ್ಕೆ ನಾವು ಪ್ರಯತ್ನ ಪಡೋಣ. ಹಾಗಾದ್ರೆ ವಾಗ್ದಾನಗಳು ಬೇಕಾದ್ರೆ ಏನಂದ್ರೆ, ಕಳೆದ ವಾರದಲ್ಲಿ ನಾನು ನಿಮಗೆ ಕೊಟ್ಟಂತ ಒಂದು ವಾಕ್ಯ, ಅದೇ ವಾಕ್ಯವನ್ನು ಪುನಃ ನಾನು ಮರಳಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಪ್ರಿಯರೇ. ಅದರ ಮೂಲಕ ನಾವು ಮುಂದುವರ್ಸೋಣ. ಕಳೆದ ವಾರದ ಮುಂದುವರಿದ ಭಾಗದ ಪ್ರಕಾರ ನಾವು ತೆಗೆದುಕೊಂಡ್ರೆ, ವಾಗ್ದಾನಗಳ ಬಗ್ಗೆ ನಾವು ತೆಗೆದುಕೊಂಡ್ರೆ ಇಬ್ರಿಯ 10:23. ಇಬ್ರಿಯ 10:23 ಓದಿ, ಒಬ್ಬೊಬ್ಬರಾಗಿ ಓದಿ. ಅದು ಓದಿರೋ ಸ್ವಲ್ಪ ಜನ ಇದ್ದೀರಾ, ಒಂದೊಂದ್ಸಲ ಓದೋರೇ ಇರೋದಿಲ್ಲ. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ನಾನೇ ಓದೋದು ನಾನೇ ಇದು ಮಾಡೋದು. ಯಾಕಂದ್ರೆ ವಿದ್ಯಾವಂತರು ಒಂದು 4-5 ಜನ ಆಗಲಿ ಪ್ರಾರ್ಥನೆ ಮಾಡಿ. ಇರೋದೇ 2 ಜನ ನಮಗೆ. ಅಲ್ಲೆಲ್ಲೂಯಾ. ಎಲ್ಲ ಹಳ್ಳಿ ಜನ ಆಗಿರೋ ಕಾರಣಕ್ಕೋಸ್ಕರ ವಿದ್ಯಾವಂತರು ಕೂಡ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ಈಗ ಒಬ್ಬೊಬ್ಬರಾಗಿ ಓದಿ. ಈಗ ಇವತ್ತು 3-4 ಜನ ಇದ್ದೀರ ಓದೋರು, ಒಬ್ಬೊಬ್ಬರಾಗಿ ಓದಬೇಕು. ಇಬ್ರಿಯ 10:23 ಓದಿ. ಕಳೆದ ವಾರದ ವಾಕ್ಯನ ಮುಂದುವರಿಸ್ತಾ ಇದ್ದೀನಿ, ತಗೊಳ್ಳಿ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಇಲ್ಲಿ ಸ್ವಾಮಿ ಹೇಳ್ತಿದ್ರೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ನಿಮಗೆ ನಿರೀಕ್ಷೆ ಇದೆ, ಯೇಸು ಸ್ವಾಮಿ ಹತ್ರ ಹೋದ್ರೆ ಒಳ್ಳೇದಾಗುತ್ತೆ, ಯೇಸು ಸ್ವಾಮಿ ಹತ್ರ ಹೋದ್ರೆ ಆಗುತ್ತೆ. ಯೇಸು ಸ್ವಾಮಿ ವಾಗ್ದಾನಗಳನ್ನ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ವಾಗ್ದಾನಗಳನ್ನ ಮಾಡಿದಾತ ನಂಬಿಗಸ್ತನು. ಯಾವುದೇ ಕಾರಣಕ್ಕೂ ವಾಗ್ದಾನಗಳನ್ನ ಅವರು ಕೊಡ್ತೀನಿ ಅಂತ ಹೇಳ್ಕೊಂಡು ತಪ್ಪಿಸೋದಿಲ್ಲ ಅಂತ ಗೊತ್ತಿದೆ. ಆದರೆ ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ಹಾಗಾದ್ರೆ ನೀವು ವಾಗ್ದಾನ ಮಾಡಿದಂಥ ಯೇಸು ಸ್ವಾಮಿ ಹತ್ರ ಬರ್ಬೇಕಿದ್ರೆ ನೀವು ಏನು ಪ್ರತಿಜ್ಞೆ ಮಾಡಿದ್ರಿ? ನಾನು ಇನ್ನು ಮುಂದೆಗೆ ಪಾಪವನ್ನೇ ಮಾಡಿದ ಪರಿಶುದ್ಧವಾದ ಜೀವನ ನಡೆಸ್ತೇನೆ ಅಂತ ನೀವೆಲ್ಲರೂ ಪ್ರತಿಜ್ಞೆ ಮಾಡಿದ್ದೀರಾ. ನಾನು ಇನ್ನೊಬ್ಬರನ್ನ ಪ್ರೀತಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀರಾ. ನಾ ಕ್ಷಮಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೀರಾ. ನೀವು ತುಂಬಾ ಪ್ರತಿಜ್ಞೆ ಮಾಡಿದ್ದೀರಾ. ಹೌದಾ ಅಲ್ವಾ? ನಾವು ಏನಂತ ಪ್ರತಿಜ್ಞೆ ಮಾಡಿದ್ವಿ? ಪಾಪವನ್ನು ಬಿಟ್ಟು ಪರಿಶುದ್ಧವಾಗಿ ಜೀವಿಸ್ತೀನಪ್ಪ, ಇನ್ನು ನನ್ನ ಹೃದಯದೊಳಗೆ ನೀನು ಬಾಪ, ನಿನ್ನ ಆಜ್ಞೆಗಳ ಪ್ರಕಾರ ನಾನು ನಡಿತೀನಿ ಅಂತ ನೀವು ಏನು ಪ್ರತಿಜ್ಞೆ ಮಾಡಿದಿರಲ್ವ, ಅದ್ರ ಪ್ರಕಾರ ನೀವೇನು ಮಾಡ್ಬೇಕಂತ ನಡೆದು ತೋರಿಸ್ಬೇಕು. ನಡೆದು ತೋರಿಸಿದ್ರೆ ಮಾತ್ರ ನಿಮಗೆ ವಾಗ್ದಾನದ ಫಲಗಳು ಸಿಗೋದು. ಹಾಗಾದ್ರೆ ಎರಡನೇ ಅಲ್ಲಿ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ನಮ್ಮ ದೇವರು ನಂಬಿಗಸ್ತರು. ಆದ್ರೆ ನೀವು ನಂಬಿಗಸ್ತರಾಗಿ ನಡೆದ್ರೆ ಮಾತ್ರ ನಿಮಗೆ ಆಶೀರ್ವಾದ. ಸ್ವಾಮಿ ಹೇಳ್ತಾರೆ, ಸಣ್ಣ ಸಣ್ಣ ವಿಷಯದಲ್ಲಿ ನೀನು ನಂಬಿಗಸ್ತನಾದ್ರೆ ನಾನು ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ನಿನ್ನ ಜೀವಿತದಲ್ಲಿ ಮಾಡ್ತೀನಿ ಅಂತ. ವಾಗ್ದಾನ ಮಾಡಿದ ದೇವರು ನಂಬಿಕಸ್ತರು. ನೀವು ಸಣ್ಣ ಸಣ್ಣ ವಿಷಯದಲ್ಲೂ ನಂಬಿಕಸ್ತರಾಗಿರಿ, ಆಗ ದೇವರು ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ನಿಮ್ಮ ನಂಬಿಕಸ್ತರಾಗಿರ್ತಾರೆ. ಉದಾಹರಣೆ ತೆಗಿಲಿಕ್ಕೆ ಹೋದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಅಧಿಕಾರಿಗಳಿಗೆ ವಿಧೇಯರಾಗಬೇಕು ಅಂತ. ನಿಜ ಅಲ್ವಾ? ಮತ್ತೆ ಅಧಿಕಾರಿಗಳಿಗೆ ವಿಧೇಯರಾಗಬೇಕು ಅಂತ ಹೇಳ್ಕೊಂಡು ಇವತ್ತು ಎಷ್ಟು ಜನ ಹೆಲ್ಮೆಟ್ ಹಾಕದೇ ಬೈಕ್ ಓಡಿಸ್ತಾ ಇದ್ದೀರಾ? ಅಧಿಕಾರಿಗಳು ಏನು ಆಜ್ಞೆ ಮಾಡಿದ್ದಾರೆ? 2 ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು ಅಂತ ಹೇಳಿ. ಒಬ್ಬ ಅಲ್ಲ 2 ಹೆಲ್ಮೆಟ್ ಹಾಕೊಳ್ಳೋದು, ಇಬ್ಬರು ಇದ್ರೆ 2 ಹೆಲ್ಮೆಟ್ ಹಾಕ್ಬೇಕಲ್ವಾ? ಎಷ್ಟು ಜನ 2 ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ದೀರಾ? ತಪ್ಪು. ಗಾಡಿ ಓಡಿದ ತಕ್ಷಣನೇ ಆಟೋಮೆಟಿಕ್ ಆಗಿ ಹೆಲ್ಮೆಟ್ ನಿಮ್ಮ ತಲೆಗೆ ಬರ್ಬೇಕು. ಯಾಕೆ ತಲೆ ಹೆಲ್ಮೆಟ್ ಬರ್ಬೇಕು ಅಂತ? ಅಧಿಕಾರಿಗಳಿಗೆ ವಿಧೇಯರಾಗಬೇಕು. ದೇವ್ರ ವಾಕ್ಯ ಇದೆ. ಬರೀ ಬೈಬಲಲ್ಲಿ ಯೇಸು ಸ್ವಾಮಿನ ಆರಾಧನೆ ಮಾಡಿಬಿಟ್ರೆ ಸಾಲೋದಿಲ್ಲ. ನೀವು ಬೈಬಲಿಗೂ ದೇವರಿಗೂ ವಿಧೇಯ ಆಗಿರ್ಬೇಕು. ಈ ಕಡೆ ಸಮಾಜಕ್ಕೂ ನೀನು ಗೌರವದಲ್ಲಿ ಇರ್ಬೇಕು. ನೀನು ಇವತ್ತು ನಿನಗೆ ಸಮಾಜವನ್ನ ನಡೆಸಲಿಕ್ಕೋಸ್ಕರನೇ ಸ್ವಾಮಿ ಅಧಿಕಾರಿಗಳ ಮೂಲಕ ಕೆಲವೊಂದು ರೂಲ್ಸ್ಗಳನ್ನ ಮಾಡಿದ್ದಾರೆ. ಅಧಿಕಾರಿಗೆ ವಿಧೇಯರಾಗಬೇಕು ಅಂತ ಹೇಳಿದಾಗ ರೈಲ್ವೆ ಗೇಟ್ ಹಾಕಿದ ಮೇಲೆ ರೈಲು ಅಲ್ಲಿ ಬರ್ತಾ ಇದ್ದ ಓಡ್ಬಿಟ್ಟು ಟ್ರ್ಯಾಕ್ ದಾಟಬಾರ್ದು. ರೋಡ್ ಮೇಲೆ ಜೀಬ್ರಾ ಕ್ರಾಸಿನ ಮೇಲೆ ಗಾಡಿ ನಿಲ್ಲಿಸಬಾರ್ದು, ಹಿಂದಕ್ಕೆ ನಿಲ್ಲಿಸ್ಬೇಕು. ಸಿಗ್ನಲ್ ಲೈಟ್ ಬರೋದಕ್ಕಿಂತ ಮೊದಲೇ ಜಂಪ್ ಮಾಡ್ಕೊಂಡು ಹೋಗ್ಬಾರ್ದು. ಇದೆಲ್ಲ ಮಾಡಿದಾಗ ಏನಾಗ್ತಾ ಗೊತ್ತಾ? ದೇವರ ಮನಸ್ಸಿಗೆ ನೋಯ್ತದೆ. ಯಾಕೆಂದ್ರೆ ಆ ಅಧಿಕಾರಿಗಳನ್ನ ನೇಮಿಸಿದ್ದು ಕೂಡ ದೇವರೇ ಪ್ರಿಯರೇ. ನಾವು ಕಾನೂನಿಗೂ ಕೂಡ ನಾವು ಬೆಲೆ ಕೊಡ್ಬೇಕು ಪ್ರಿಯರೇ. ಒಂದು ಕಡೆ ಕಾನೂನನ್ನ ತಂದಿದ್ದು ಬೈಬಲೇ, ಅದು ಗೊತ್ತಾ ನಿಮಗೆ? ಧರ್ಮಶಾಸ್ತ್ರದ ಪುಸ್ತಕದ 5 ಕಾಂಡಗಳು, ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಕಾಂಡಗಳನ್ನು ಕಾನೂನಿನ ಪುಸ್ತಕ ಅಂತಾರೆ. ಆ ಕಾಲದಲ್ಲಿ ಮಾಡಿದಂಥ ಕಾನೂನೇ ಈಗ ಸರ್ಕಾರ ಅಧಿಕಾರಿಗಳ ಮೇಲೆ ಆಗ್ತಿದ್ದಾರೆ. ಇದನ್ನ ನಾವು ಪಾಲಿಸಲೇಬೇಕು. ಇದು ಒಂದು ಸಣ್ಣ ಆಜ್ಞೆ. ಈ ಸಣ್ಣ ಆಜ್ಞೆಗಳನ್ನು ನೀನು ಪಾಲಿಸಿದ್ರೆ ದೇವರು ದೊಡ್ಡ ಕಾರ್ಯಗಳನ್ನು ನಿಮ್ಮ ಕುಟುಂಬದಲ್ಲಿ ಮಾಡಲಿಕ್ಕೆ.
ಇವತ್ತು ಸಭೆಯಲ್ಲಿ ವಾಗ್ದಾನ ಸಿಕ್ಬಿಡ್ತು ಕಣಿ, ನನಗೆ ನೀನು ಅಭಿವೃದ್ಧಿ ಆಗ್ತದೆ ಬಂದ್ಬಿಡ್ತು ಕಣಿ ಅಂತ ಸಾಲೋದಿಲ್ಲ. ಆದ್ರೆ ಹಿಂದ್ಗಡೆ ಆಜ್ಞೆ ಏನು, ನೆರೆಯವ್ರನ್ನ ಪ್ರೀತಿಸಬೇಕು ಅಂದ್ರೆ ಹಿಂದ್ಗಡೆ ಕಾರ್ಡಲ್ಲಿ ಬರುತ್ತೆ. ಪ್ರೀತಿಸ್ಬಿಟ್ರೆ ಸಾಕು ಅಂತ ತಿಳ್ಬೇಡಿ, ಬಾಕಿ ಇರೋ ಆಜ್ಞೆಗಳು ತುಂಬಾ ಇದೆ ಬೈಬಲಲ್ಲಿ. ಅದೊಂದೇ ಆಜ್ಞೆ, ನನಗೆ ಈ ವರ್ಷ ಕೊಟ್ಟ ಆಜ್ಞೆ ಪ್ರೀತಿಸ್ಬೇಕಾದ್ರೆ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಅಂತ ಹೋಗ್ಬೇಡಿ. ಅದಕ್ಕೆ ಪ್ರೀತಿಸ್ಬೇಕು ಅಂತ ಹೇಳಿದ್ಮೇಲೆ ನೀನು ದೇವರನ್ನ ಪ್ರೀತಿಸೋದಾದ್ರೆ ಆತನ ಆಜ್ಞೆಗಳನ್ನೆಲ್ಲ ಕೈಗೊಂಡು ಮಾಡಿದ್ದೆ. ಅಲ್ಲಲ್ಲಿಯ ಹಾಗಾದ್ರೆ ನಾವು ಒಂದು ಕೆಲಸ ಮಾಡೋಣ. ಯೋಹಾನ 14ನೇ ಅಧ್ಯಾಯಕ್ಕೆ ಬನ್ನಿ. 14ನೇ ಅಧ್ಯಾಯ 15ನೇ ವಾಕ್ಯ ಓದಿ. ಯೋಹಾನ 14ನೇ ಅಧ್ಯಾಯ 15ನೇ ವಾಕ್ಯ. ಹಲ್ಲೆಲೂಯಾ. ಯೋಹಾನ 14:15 ಓದಿ. ನೀವು ನನ್ನನ್ನು ಕೇಳಿಸ್ತಾ ಇಲ್ಲ? ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನೀನು ನಿಜವಾಗಿಯೂ ದೇವರನ್ನ ಪ್ರೀತಿಸುವುದೇ ಆದರೆ ನೀನು ದೇವರ ಆಜ್ಞೆನ ಕೈಗೊಂಡು ನಡೀತೀಯ. ನೀನು ದೇವರ ಆಜ್ಞೆನ ಕೈಗೊಂಡು ನಡೆಯೋದೇ ಆದ್ರೆ ದೇವರು ನಿನಗೆ ಏನ್ ಬೇಕು ಅದನ್ನ ಕೊಡ್ತಾನೆ. ಕೊಡಬೇಕಾ? ಆಜ್ಞೆಗಳ ಪ್ರಕಾರ ನಡೀಲಿ. ಆಜ್ಞೆ ಯಾವುದು ಮುಂದೆ ಕೇಳ್ತೇನೆ. ಹಲ್ಲೆಲೂಯಾ. ಹಾಗೇನೆ 15ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡೋಣ. 15ನೇ ಅಧ್ಯಾಯ 10ನೇ ವಾಕ್ಯ. ಇದನ್ನ ಓದಿ. ಓದಿ. 15:10. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಯೇಸು ಸ್ವಾಮಿನೇ ಮನುಷ್ಯನಾಗಿ ಬಂದಾಗ ಆ ತಂದೆಯಾದ ದೇವರ ಆಜ್ಞೆಗಳನ್ನ ಪೂರೈಸಿದರಂತೆ. ಈಗ ನೀವು ಯಾರ ಆಜ್ಞೆನ ಪೂರೈಸೋದಿಲ್ಲ ಅಂತ ಹೇಳ್ತಿರೋ ಅವರು ಯೇಸು ಸ್ವಾಮಿಗಿಂತ ಸ್ವಲ್ಪ ದೊಡ್ಡವರು ಅಂತ ಅರ್ಥ. ಪರವಾಗಿಲ್ಲ ಬಿಡು, ಹಾಗೆ ಯೇಸು ಸ್ವಾಮಿಗಿಂತ ದೊಡ್ಡವರು. ಯೇಸು ಸ್ವಾಮಿನೇ ಪೂರೈಸಿದಾರಂತೆ. ಆಗ ಯೇಸು ಸ್ವಾಮಿಗಿಂತ ದೊಡ್ಡವರಾಗಲಿಕ್ಕೆ ಪ್ರಯತ್ನ ಪಡೋ ಒಂದ್ಸಲ ಕೈ ಎತ್ತಿ. ಇಲ್ಲ ಅಲ್ವಾ? ನಾನು ನನ್ನ ತಂದೆ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೀನಿ. ಯಾವಾಗ ಆಜ್ಞೆ ಕೈಗೊಂಡ್ರು ದೇವರ ಪ್ರೀತಿಯಲ್ಲಿ ನೆಲೆಗೊಳ್ತಾರೆ. ಹಲೋ, ಯಾವಾಗ ತಂದೆ ಆಜ್ಞೆನ ಕೈಗೊಂಡು ನಡೆದಾರೋ ಆಗ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ತೀವಿ. ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಹಾಗಾದ್ರೆ ದೇವರ ಆಜ್ಞೆಯಲ್ಲಿ ನೀವು ನೆಲೆಗೊಂಡಿದ್ರೆ ಮಾತ್ರ ದೇವರ ಪ್ರೀತಿ ನಿಮಗೆ ಸಿಗ್ತದೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ನಾನು ನನ್ನ ತಂದೆ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾರೆ ಅಂತ ಸ್ವಾಮಿ. ಹಾಗೆ ಸ್ವಾಮಿ ಹೇಳ್ತಾರೆ, ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ. ಇಲ್ವಾ? ಇಲ್ಲ. ಇಲ್ಲಿ ಬಂದಾಗ ಏಸಪ್ಪ, ಅಲ್ಲಿಗೆ ಹೋದಾಗ ಅಪ್ಪಪ್ಪ ಅಂತಂದ್ರೆ ಆಗೋದಿಲ್ಲ. ಓಪನ್ ಆಗಿ ಹೇಳ್ತೀನಿ, ನೀವು ಆಲಯದಲ್ಲಿ ಇಬ್ರಿಯ 10ನೇ ಅಧ್ಯಾಯ 23 ಆಗಲೇ ವಾಕ್ಯ ಓದು. ನೀವು ಮಾಡಿದ ಪ್ರತಿಜ್ಞೆನ ನೆನಪಿಸ್ಕೊಳ್ಳಿ. ಪ್ರತಿಜ್ಞೆ ಏನು? ಆತನ ಆಜ್ಞೆಗಳ ಪ್ರಕಾರ ನಡೆದು ಪಾಪದ ಜೀವಿತವನ್ನು ಬಿಟ್ಟು ಪರಿಶುದ್ಧವಾಗಿ ನಡೀಲಿಕ್ಕೆ ನೀನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ ಮೇಲೆ ನಿನ್ನ ಕೈಯಲ್ಲಿ ಸಂಪೂರ್ಣವಾಗಿ ಪಾಪ ಬಿಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಪ್ರಯತ್ನ ಪಡಲಿಕ್ಕೆ ನೀನು ಪ್ರಯತ್ನ ಪಡಲೇಬೇಕು. ನೀನು ಪ್ರಯತ್ನ ಪಡಲಿಲ್ವಾ ದೇವರಿಗೆ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಆಗೋದಿಲ್ಲ. ದಯವಿಟ್ಟು ಈ ಜಾಗನ ಮಂತ್ರವಾದಿಗಳ ಜಾಗ ಅಂತ ತಿಳ್ಕೊಂಡು ಬರಬೇಡಿ. ನಮ್ಮ ಸಭೆಯಲ್ಲಿ ಜನಗಳು ಇನ್ನೂ ಕಡಿಮೆ ಆದರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಇನ್ನೂ ಜಾಸ್ತಿ ಆದರೂ ಸಂತೋಷ ಪಡೋದಿಲ್ಲ. ಯಾಕೆ ಸಂತೋಷ ಪಡೋದಿಲ್ಲ ಗೊತ್ತಾ? 1000 ಜನ ಆಗಿ ಬರೀ 100 ಜನ ಸ್ವರ್ಗಕ್ಕೆ ಹೋದರೆ ನನಗೆ ಅಲ್ಲಿ ಎಷ್ಟು ಲೆಕ್ಕ ಕೊಡಬೇಕು. 100 ಜನ ಆಗಿ 10 ಜನ ಸ್ವರ್ಗಕ್ಕೆ ಹೋದರೆ 4 ಲೆಕ್ಕ ಕೊಡಬೇಕು. ಜಾಸ್ತಿ ಜನ ಆದರೂ ಸಂತೋಷ ಪಡೋದಿಲ್ಲ. ಅಪ್ಪನಿಗೆ ಸ್ತೋತ್ರ ಮಾಡ್ತೀನಿ, ಕಡಿಮೆ ಜನ ಆದರೂ ಸ್ತೋತ್ರ ಮಾಡ್ತೀನಿ. ಆದರೆ ಇರೋ ಜನಗಳು ಮಾತ್ರ ವಾಕ್ಯ ಮತ್ತು ಆಜ್ಞೆ ಪ್ರಕಾರ ನಡಿಲೇಬೇಕು. ನಡೆದ್ರೆ ಮಾತ್ರ ಆಶೀರ್ವಾದ, ಇಲ್ಲದಿದ್ದರೆ ನೀವು ಬಂದು ಪ್ರಯೋಜನ ಇಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ಬೇಜಾರು ನೋಡ್ಕೋಬಾರ್ದು. ಇವತ್ತು ವಾಗ್ದಾನ ಕಾರ್ಡ್ಗಳನ್ನ ಕೊಡೋದ್ರ ಮೂಲಕ, ಕ್ಯಾಲೆಂಡರ್ಗಳಲ್ಲಿ ವಾಗ್ದಾನ ಕೊಡೋದ್ರ ಮೂಲಕ, ತಿಂಗಳು ವಾಗ್ದಾನದ ವಾಕ್ಯಗಳನ್ನು ಕೊಡೋದ್ರ ಮೂಲಕ ಪಾಸ್ಟರ್ಗಳು ನಿಮ್ಮನ್ನು ಒಂದು ಉತ್ಸಾಹದಲ್ಲಿ ತುಂಬಿಸ್ತಾರೆ. ಆ ಉತ್ಸಾಹದಲ್ಲಿ ತುಂಬಿಸುವಾಗ ಆ ವಾಗ್ದಾನ ಸಿಗಬೇಕಾದ್ರೆ ಪ್ರಿಯರೇ ನಾವು ಆಜ್ಞೆಗಳನ್ನು ಪಾಲಿಸಲೇಬೇಕು.
ನೀವು ನಿಜವಾಗಿ ಯೇಸು ಕ್ರಿಸ್ತನನ್ನ ಪ್ರೀತಿಸುವುದೇ ಆದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತೀರಾ. ನೀವು ಪ್ರೀತಿಸೋದಿಲ್ವಾ, ಆಜ್ಞೆ ಕೈಗೊಂಡು ನಡೆದಿಲ್ಲ. ನೀವು ಲೋಕನ ಪ್ರೀತಿಸ್ತೀರಾ, ನಿಮ್ಮ ಹೆಂಡತಿನ ಪ್ರೀತಿಸ್ತೀರಾ, ನಿಮ್ಮ ಮಕ್ಕಳನ್ನೇ ಪ್ರೀತಿಸ್ತೀರಾ, ನಿಮ್ಮ ಆಸ್ತಿಯಿಂದ ಪ್ರೀತಿಸ್ತೀರಾ, ನಿಮ್ಮ ಅಂತಸ್ತಿನ ಪ್ರೀತಿಸ್ತೀರಾ, ನೀವು ಬೆಳ್ಳಿ ಬಂಗಾರ ಅಂತ ಪ್ರೀತಿಸ್ತೀರಾ, ನಿಮಗೆ ಯೇಸುವಿನ ಮೇಲೆ ಪ್ರೀತಿ ಕಡಿಮೆ ಅಂತ ಅರ್ಥ. ಬೇಸರ ಮಾಡ್ಕೋಬೇಡಿ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಲೋಕದ ಸಂಪತ್ತುಗಳ ಮೇಲೆ ನೀವು ಯಾವಾಗ ಮನಸ್ಸಿಡ್ತೀರೋ ಆವಾಗ ನಿಮಗೆ ಯೇಸುವಿನ ಮೇಲೆ ಪ್ರೀತಿ ಕಡಿಮೆ ಆಗ್ತದೆ. ಲೋಕದ ಸಂಪತ್ತುಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಲೋಕದ ಸಂಪತ್ತು ಬೇಕು. ಆದರೆ ಅನುದಿನದ ಆಹಾರವನ್ನು ನನಗೆ ದಯಪಾಲಿಸಿ ಕೊಡು ದೇಶ ಪಡೆದರೆ ಹೊರತು ನಾಳೆಗಿರೋದನ್ನ ಕೂಡಿಸಿಕೊಡು ಅಂತ ಹೇಳಿಲ್ಲ. ಆದರೂ ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ದೇವರು ಕೊಟ್ಟೇ ಕೊಡ್ತಾರೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆದರೆ ನಾನು ಆಗಲೇ ಹೇಳಿದಾಗೆ ಯೇಸು ಸ್ವಾಮಿನೇ ಬೇಕು ಅಂತ ಬಂದಾಗ ಯೇಸು ಸ್ವಾಮಿಗೆ ಏನು ಕೊಡಬೇಕು ಅಂತ ಗೊತ್ತಿದೆ. ಅಲ್ಲವ್ಯಾ? ಮತ್ತಾಯ 6:8 ತೆಗೀರಿ. ಮತ್ತಾಯ 6:8. ಸ್ತೋತ್ರ. ಹಾಲೆಲೂಯಾ. ಹೋ ಶಬಲ ಬರಹರಿಗರಿ ಬಲಂದ ಓದಿ 6:8. ಆದುದರಿಂದ ಓದಿ ಅಶೋಕ. ಅಶೋಕ್ ಓದಿ ನೋಡೋಣ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನೋ ಅಗತ್ಯವೆಂದು ಆತನಿಗೆ ತಿಳಿದಿದೆ. ಸಾಕು. ಇಲ್ಲಿ ನೋಡಿ, ಆದ್ದರಿಂದ ನೀವು ಅವ್ರ ಹಾಗೆ ಆಗಬೇಡಿ. ಅವ್ರು ಯಾವ ಥರ ಇದ್ದಾರೆ, ಲೋಕದ ಜನಗಳು ಯಾವ ಥರ ಇದ್ದಾರೆ, ಹೋಗ್ತಾರೆ ಪೂಜೆ ಮಾಡ್ತಾರೆ, ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಮಾತ್ರ ಒಳ್ಳೇದು ಮಾಡೋದು ಕೇಳ್ಕೊಂಬರ್ತಾರೆ. ನನ್ನ ಆಸ್ತಿನ ಹೆಚ್ಚು, ಅಂತಸ್ತು ಹೆಚ್ಚು, ಜನಪುರಿ ಹೆಚ್ಚು, ಅದು ಹೆಚ್ಚು ಇದು ಹೆಚ್ಚು ಅಂತ ಕೇಳ್ತಾರೆ. ಆದರೆ ದೇವರ ಮಕ್ಕಳು ನಿಮಗಿರೋದು ನೀವು ಕೇಳಬೇಡಿ. ನೀವು ಇತರ ಜನಗಳಿಗೋಸ್ಕರ, ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಜಿಲ್ಲೆಗೋಸ್ಕರ, ನಿಮ್ಮ ಊರಿನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೋಸ್ಕರ, ಡಾಕ್ಟರ್ಗಳಿಗೋಸ್ಕರ, ನರ್ಸ್ಗಳಿಗೋಸ್ಕರ, ಊರಲ್ಲಿರೋ ಕುಡುಕರು, ಮೋಸಗಾರರು, ವಂಚನೆ ಮಾಡೋರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. ಆಗ ದೇವರು ಏನು ಮಾಡ್ತಾರೆ, ನಿಮಗೆ ಎಲ್ಲವನ್ನ ಒದಗಿಸ್ಬೇಕಾದ್ರೆ ನೀವು ಅವ್ರ ಥರ ಆಗಬೇಡಿ. ನಮಗಿರೋದು ನಾವು ಕೇಳೋದು ಬೇಕಾಗಿಲ್ಲ. ನಾವು ಇತರ ಜನಗಳಿಗೆ ಕೇಳಿದಾಗ ನಮ್ಮ ಕಣಜವನ್ನ ದೇವರು ತುಂಬಿಸ್ತಾರೆ. ನಾವು ಲೋಕದವ್ರ ಥರ ನನಗೆ ಬೇಕು, ನನ್ನ ಹೆಂಡತಿಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು ಅಂತ ಹೇಳಕ್ ಹೋಗ್ಬೇಡಿ. ನೀವು ಅವರ ಹಾಗೆ ಆಗಬೇಡಿ. ನಿಮ್ಮ ತಂದೆಯನ್ನು ಬೇಡಿಕೊಳ್ಳೋದಕ್ಕಿಂತ ಮುಂಚೆ ಏನು ಅಗತ್ಯ ಅಂತ ದೇವ್ರಿಗೆ ಗೊತ್ತಿದೆ. ಇವತ್ತು ನೀವು ಹುಟ್ಟಿಸಿರುವಂತಹ ಮಕ್ಕಳು ಅವರಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನು ಕೊಡಬೇಕು, ಅವ್ರು ಕಾಲೇಜಿಗೆ ಹೋದಾಗ ಏನು ಕೊಡಬೇಕು, 1ನೇ ವಯಸ್ಸಿನಲ್ಲಿ ಎಂಥ ಬಟ್ಟೆ ಹಾಕಬೇಕು, 5ನೇ ವಯಸ್ಸಿನಲ್ಲಿ ಎಂಥ ಬಟ್ಟೆ ಹಾಕಬೇಕು, 10ನೇ ವಯಸ್ಸಿನಲ್ಲಿ ಎಂಥ ಬಟ್ಟೆ ಹಾಕಬೇಕು, ಅವ್ರನ್ನ ಯಾವ ಥರ ಹೊರಡಿಸ್ಬೇಕು, ಪ್ರತಿಯೊಂದು ಜ್ಞಾನವನ್ನು ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿಗಳಿಗೆ ಕೊಟ್ಟಿರ್ಬೇಕಾದ್ರೆ ಸೃಷ್ಟಿ ಮಾಡೋ ದೇವರಿಗೆ ನಿಮ್ಮನ್ನು ಹೆಂಗೆ ಬೆಳೆಸ್ಬೇಕಂತ ಗೊತ್ತಿಲ್ವಾ? ಜನ್ಮ ಕೊಟ್ಟಂತಹ ನಮಗೇನೆ ನಮ್ಮ ಮಕ್ಕಳ ಬಗ್ಗೆ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ನಾವು ಒದ್ದಾಡ್ತೀವಿ. ಜನ್ಮ ಕೊಟ್ಟರೆ ನಾವು ಹುಟ್ಟಿಸಿರೋರು ನಾವು. ಆದರೆ ಹುಟ್ಟಿಸಿರೋರಿಗಿಂತಲೂ ಸೃಷ್ಟಿ ಮಾಡಿದವನಿಗೆ ಎಲ್ಲ ಗೊತ್ತಿದೆ ಕಣ್ರಿ, ನಿಮ್ಗೆ ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅಂತ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ದೇವರು ನಂಬಿಗಸ್ತನು, ದೇವರು ಕೊಡುವಾತನು, ದೇವರು ಪ್ರೀತಿಸುವಾತನು. ಅವರು ಹೇಳಿದ್ದಾರೆ, ಯುಗಾಂತರವರೆಗೆ ನಾನು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನನ್ನ ದೇವರ ಅಂಗೈಯಲ್ಲಿ ನೀನಿದ್ಯಾ, ನನ್ನ ದೇವರ ಅಂಗೈಯಲ್ಲಿ ನೀನಿದ್ಯಾ, ಯುಗಾಂತರವರೆಗೆ ನಿಮಗೆ ಕೊಡುವಂತ ದೇವರಾಗಿದ್ದಾರೆ. ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ, ಬಂಧನದ ಸಮಯದಲ್ಲಿ ನನ್ನ ದೇವರು ನಿನಗೆ ನೆರಳಾಗಿ ಕಾಪಾಡ್ತಾರೆ. ಕಷ್ಟದ ದಿನದಿ ನನ್ನ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ, ಕಷ್ಟದ ದಿನದಿ ನನ್ನ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ, ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ, ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్ಯ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్ಯ. ನಾ ಬಾಯಲ್ಲಿ ಆಡಿದ್ರೆ ಸಾಲದಿಲ್ಲ. ಕಷ್ಟದ ದಿನದಲ್ಲಿ, ದುಃಖದ ದಿನದಲ್ಲಿ, ಹಿಂಸೆಯ ದಿನದಲ್ಲಿ ನನ್ನ ದೇವರು ನಿನ್ನನ್ನು ಕೈ ಹಿಡಿದು ಆ ಕಷ್ಟದಿಂದ ಸುಖದ ಜೀವಿತದಲ್ಲಿ ನಡೆಸ್ತಾರೆ ಕಣ್ರಿ ನಮ್ಮಪ್ಪ.
ಅಲ್ಲಲ್ಯ ನಮ್ಮ ದೇವರನ್ನ ಅಳಿಯಕ್ಕೆ ಹೋಗ್ಬೇಡಿ. ಜನಗಳು 1000 ಹೇಳ್ಬೋದು, ರಾಜಕೀಯ ವ್ಯಕ್ತಿಗಳು ಯೇಸು ಸ್ವಾಮಿ ಬಗ್ಗೆ 1000 ಹೇಳ್ಬೋದು, ಯೇಸು ಮಕ್ಕಳ ಬಗ್ಗೆ 1000 ಹೇಳ್ಬೋದು. ಆದರೆ ನಿನಗೆ ಗೊತ್ತಿರಬೇಕು, ನನ್ನ ದೇವರು ಎಷ್ಟು ಬಲಿಷ್ಠವಾದ ದೇವರು, ನನ್ನ ದೇವರು ಎಂತ ಒರಿಜಿನಲ್ ದೇವರು, ನನ್ನ ದೇವರ ಶಕ್ತಿ ಎಂತದ್ದು ಗೊತ್ತಿರ್ಬೇಕಲ್ರಿ. ನಿಮಗೆ ಗೊತ್ತಿರಬೇಕು, ನನ್ನ ಯೇಸು ನನಗೋಸ್ಕರ ಮನುಷ್ಯ ಜನ್ಮವನ್ನು ತಾಳಿ ಸತ್ತು 3 ದಿವಸ ಎದ್ದು ಬಂದು ರಕ್ಷಕನು ಒಡೆಯನಾಗಿ ಇದ್ದಾನೆ ಅಂತ ನಂಬಬೇಕು ನೀವು. ಯೇಸು ಸ್ವಾಮಿನ ತಂದೆಯಾದ ದೇವರು ಮರಣದಿಂದ ಎಬ್ಬಿಸೋದನ್ನು ನಂಬಬೇಕು. ಯಾರಿಗೋಸ್ಕರ ಮರಣದಿಂದ ಎಬ್ಬಿಸಿದ್ರು ಗೊತ್ತಾ? ನನಗೋಸ್ಕರ, ನಿನಗೋಸ್ಕರ ಕಣ್ರಿ. ಹಲ್ಲೆಲೂಯಾ. ನಮಗೆ ದೊಡ್ಡ ವಾಗ್ದಾನ ಯಾವ್ದು ಗೊತ್ತಾ? ಯೇಸು ಸ್ವಾಮಿನೇ ಆಗಿದ್ದಾರೆ ಕಣ್ರಿ. ಅವರೇ ಸಿಕ್ಕದ ಮೇಲೆ ನಮಗೆಲ್ಲ ಸಿಕ್ಕದಂಗೆ ಕಣ್ರಿ. ವಾಗ್ದಾನದ ಕಾರ್ಡ್ಗಳಲ್ಲಿ ವಾಗ್ದಾನ ಅಲ್ಲ, ಬೈಬಲ್ ಕ್ಯಾಲೆಂಡರ್ಗಳಲ್ಲಿರೋ ವಾಗ್ದಾನ ಅಲ್ಲ, ಬೈಬಲ್ ಅಲ್ಲಿರೋ ಎಲ್ಲ ವಾಗ್ದಾನಗಳು ನಿಮಗೆ ಸಿಗಬೇಕು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು, ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ವಾಗ್ದಾನ ಮಾಡಿದಾತನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಹಲ್ಲೆಲೂಯಾ. ಯೇಸು ನಮ್ಮ ರಕ್ಷಕ, ನಮ್ಮ ಪಾಪ ತೊಳೆದ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಓಹೋ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಹಲ್ಲೆಲೂಯಾ. ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ನನಗಂತೂ ಸಂತೋಷ ಉಕ್ತಾ ಇದೆ. ಏಸಪ್ಪನ ನನಗೆ ಸಿಕ್ಕಿದ ಮೇಲೆ ಏಸಪ್ಪನ ವಾಗ್ದಾನ ಸಿಕ್ತಂಗೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಯಾರಿಗೆಲ್ಲ ಸಂತೋಷ ಉಕ್ತಾ ಇದೆ ಅಂದ್ರೆ ನಾನು ನೋಡ್ತಾ ಇದ್ದೀನಿ, ಉಕ್ತಾ ಇದೆ ಅಂದ್ರೆ ಗೊತ್ತಿಲ್ಲ. ಅಲ್ಲಲ್ಲಿಯ ತೇಜನಿಗೆ ಉಕ್ಕತಾ ಇದೆಯಾ? ಅಲ್ಲಲ್ಲಿಯ ಅಲ್ಲಲ್ಲಿಯ. ಆಮೇಲೆ ಇವತ್ತು ಬೆಳಿಗ್ಗೆ ಮೂಗೂರಿನಲ್ಲಿ ಒಂದು ಗೃಹ ಪ್ರವೇಶಕ್ಕೆ ಪ್ರಾರ್ಥನೆ ಮಾಡಿ ಇವತ್ತು ಬರ್ಬೇಕಿದ್ರೆ ಆ ಮನೆಯವರ ಒಂದು ಸಂತೋಷ ದೇವರು ನಿಜವಾಗಿಯೂ ವಾಗ್ದಾನ ಮಾಡಿದೇವ್ರು ನಂಬಿಕಸ್ತಂತ ಆ ಮನೆ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು. ಬ್ಲೂಟೂತ್ ಹಾಕಿ ಆರಾಧನೆಗಳನ್ನ ಕೊಟ್ಟು ಪಾಸ್ಟರ್ ಹೋದ್ರೇನೆ ಓಡೋಗ್ಬಿಟ್ಟು ವಡೆ ಅಂತೆ, ಬಜ್ಜಿ ಅಂತೆ, ಬಾತ್ ಅಂತೆ, ಪಾಯಸ ಅಂತೆ ಮಾಡ್ಬೇಕಿದ್ರೆ ಯೇಸು ಸ್ವಾಮಿನ ಬಂದಿದ್ರೆ ಇನ್ನೇನೆಲ್ಲ ಮಾಡ್ತಿದ್ರು ಗೊತ್ತಿಲ್ಲ. ಪಾಸ್ಟರ್ ಹೋದಾಗ ಹೆಂಗ ಮಾಡೋದು? ನಾನು ಹೇಳ್ತೀನಿ, ಎಲ್ಲ ಮನೆಗೆ ಹೋದಾಗ ದಯವಿಟ್ಟು ಅಡಿಗೆ ಮಾಡಕ್ಬೇಡಿ, ಚಿಕನ್ ಮಟನ್ ಅಂತ ಮಾಡಬೇಡಿ. ಯಾಕೊತ್ತಾ? ಪಾಸ್ಟರ್ ಬಂದಾಗ ನೀವು ಅಭ್ಯಾಸ ಮಾಡಿದ್ರೆ ಅವ್ರು ಇನ್ನೊಂದ್ಸಲ ಬಂದಾಗ ಚಿಕನ್ ಮಟನ್ ಮಾಡಲ್ಲ, ಅವ್ರು ಮುಖ ನೋಡ್ತಾರೆ. ತುಂಬಾ ಇಲ್ಲ, ನನಗೆ ನ್ಯೂಸ್ ಬಂತು, ಕೆಲವೊಂದು ಪಾಸ್ಟ್ಗಳು ಹೋದಾಗ ಕಳೆದವ್ರದ್ದು ಇದ್ರೂ ಕೂಡ ಸಾಕ್ಷಿ ಕೊಟ್ಟರು. ಕೆಲವೊಂದು ಪಾಸ್ಟ್ಗಳು ಹೋದಾಗ ಅವ್ರಿಗೆ ಚಿಕನ್ ಮಟನೇ ಮಾಡ್ಬೇಕಂತ ಮನೇಲಿ 1000 ರೂಪಾಯಿ ಕಡಿಮೆ ಕಾಣಿಕೆ ಇಲ್ಲದೆ ಕಳಿಸ್ಬಾರ್ದಂತೆ. ರೀ, ದೇವ್ರ ವಾಕ್ಯದಲ್ಲೇ ಬರೋದು ಉಚಿತವಾಗಿ ಮಾಡಿದ್ದನ್ನ ಉಚಿತವಾಗಿ ಕೊಡ್ರಿ ಅಂತ. ಅಲ್ಲಲ್ಲಿಯ ಹಾಗೇನೆ ತಿನ್ನಕ್ಕೆ ಕುಡಿಯೋದು ದೇವ್ರ ರಾಜ್ಯ ಅಲ್ಲ ಅಂತ ಬರ್ತಿದೆ. ಅಲ್ಲಲ್ಲಿಯ ಹೇಳಿದ್ರು ಕೂಡ ಇವತ್ತು ಪಾಯಸ ಅಂತೆ, ವಡೆ ಅಂತೆ, ಬಾತ್ ಅಂತೆ ಎಲ್ಲ ಮಾಡಿರ್ಬೇಕಿದ್ರೆ ನನ್ನ ಯೇಸು ಸ್ವಾಮಿ ಬಂದ್ರೆ ಇವ್ರು ಹೆಂಗೆಲ್ಲ ಆಡ್ಬೋದು ನಾನು ಒಂದು ಅಂದಾಜು ಮಾಡ್ಕೊಂಡೆ ಗಾಡಿ ಓಡಿಸ್ಕೊಂಡ್ ಬಂದೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಆಫ್ಟರ್ ಆಲ್ ನಾನೊಬ್ಬ ಪಾಸ್ಟ್ರು ನಮ್ಮ ನರಮನ್ಸ. ಅಲ್ಲಲ್ಲಿಯ ನನಗೆ ಗೊತ್ತಾಯ್ತು, ಈ ಗೌರವ ನನಗೆ ಸಿಕ್ಕಿದಲ್ಲ, ನನ್ನ ಒಳಗಡೆ ಯೇಸುಗೆ ಸಿಕ್ಕಿರೋದು. ಅಲ್ಲಲ್ಲಿಯ ನನಗಾಗಲಿ ನನ್ನ ಹೆಂಡತಿಗಾಗಲಿ ಗೌರವ ಅಲ್ಲ, ನನ್ನ ಒಳಗಡೆ ಯೇಸುಗೆ. ಕತ್ತೆ ಮೇಲೆ ಯೇಸು ಸ್ವಾಮಿ ಕೂತಾಗಲೇ ಜನಗಳು ಹೊಸನ್ನ 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 ತಿಳಿರೋದು. ದಾವಿದ ಕುಮಾರನಿಗೆ ಜಯ ತಿಳಿದು ಕತ್ತೆ ಮೇಲೆ ಕೂತಾಗ ಮಡಿ ಹಾಸಿದ್ ಯಾರಿಗೆ? ಯೇಸು ಸ್ವಾಮಿಗಲ್ಲ, ಕತ್ತೆಗೆ. ಯೇಸು ಸ್ವಾಮಿ ನಡೀಲಿಲ್ಲ, ಕತ್ತೆ ನಡ್ಕೊಂಡು ಹೋಗಿರೋದು ಕಣ್ರಿ. ಮಡಿ ಹಾಸಿದ್ರಲ್ವಾ, ಅದ್ರ ಮೇಲೆ ನಡ್ಕೊಂಡು ಹೋಗಿದ್ ಯಾರು? ಕತ್ತೆ. ಈ ಸೊಪ್ಪುಗಳು ಖರ್ಜೂರದ ಗರಿಗಳೆಲ್ಲ ಹಾಕಿದ್ರು, ಯಾರು ನಡ್ಕೊಂಡಿದ್ದ ಅದ್ರ ಮೇಲೆ? ಕತ್ತೆ. ಯೇಸು ಮೇಲೆ ಕೂತಿದ್ರಷ್ಟೇ. ನಾನೊಂದು ಕತ್ತೆ, ನನ್ನ ಒಳಗಡೆ ಯೇಸು ಇದ್ದಾರೆ, ಅದಕ್ಕೋಸ್ಕರ ನನಗೆ ಮೇಲೆ.
ಹಲ್ಲೆಲೂಯಾ. ನಾನೊಂದು ಒಪ್ಕೊಂಡ್ರಲ್ಲ, ನೋಡಿದ್ರ ನೀವೆಲ್ಲ ಸೇರ್ಬಿಟ್ಟು ನೀವೆಲ್ಲ ಸೇರ್ಬಿಟ್ಟು ನಾನೊಬ್ಬ ಒಂದು ನಿಮಿಷ ನಗರ ಮಕ್ಕಳು ನಾನೊಂದು ಹೇಳಿದಾಗ ಎಲ್ಲರೂ ಕೂಡ ಕತ್ತೆ ತಿಳಿದ್ರು. ಪರವಾಗಿಲ್ಲ, ಸಭಾಪಾಲಕರನ್ನ ಎಲ್ಲರೂ ಸೇರಿ ಕತ್ತೆ ಮಾಡಿದ್ರಿ. ಪ್ರೈಸ್ ದಿ ಲಾರ್ಡ್. ನಿಜ ಕಣ್ರಿ, ಏನು ಅಲ್ಲದ ನನ್ನನ್ನ ನಿನ್ನನ್ನ ದೇವರು ಇವತ್ತು ಉನ್ನತ ಸ್ಥಾನದಲ್ಲಿಟ್ಟಿದ್ದಾರೆ. ಪಾಪಿ ಆದಂತ ನನ್ನನ್ನ, ಅನ್ಯಾಯದಲ್ಲಿ ನಡೆದ ನಾನೊಂದು ಕತ್ತೆ ಅಂತ ನೀವೆಲ್ಲ ಹೇಳಿದ್ರಲ್ಲ, ನಿಜವಾಗಿ ನಾನು ಕತ್ತೆನೇ ಕಣ್ರಿ. ಆದ್ರೆ ನನ್ನ ಒಳಗಡೆ ಏಸಿದ್ದಕ್ಕೆ ನಾನು ಕುದುರೆ ಆದೆ. ಅಲ್ಲವ್ಯಾ, ಯೂದ ಸಿಂಹನ ಮಕ್ಕಳು, ಯೂದ ಸಿಂಹದ ಮರಿಗಳು ನಾವು. ಅಲ್ಲವ್ಯಾ, ಹಾಗೇನೆ ಇವತ್ತು ಗೃಹ ಪ್ರವೇಶಕ್ಕೆ ಹೋದಾಗ ಅಲ್ಲಿ ಬಂದಂತ ಸತ್ಕಾರ ಪೂರ್ತಿ ನನ್ನ ಯೇಸುವಿಗೆ ಸಲ್ಲಬೇಕು. ಅಲ್ಲವ್ಯಾ, ನಾನು ನನ್ನ ಜನ್ಮ ಮತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಇವತ್ತು ಮತಾಂತರ ಕೂಡ ಆಗಿಲ್ಲ ಪ್ರಿಯರೇ, ನಾನು ಹಿಂದೂ ಆಗಿನೇ ಇದ್ದೀನಿ. ಆದರೆ ನನ್ನ ಕುಲದಲ್ಲಿ ನಾನಿದ್ದಾಗ ಒಂದು ಮದುವೆಗೆ ಹೋದಾಗ ನಮ್ಮನ್ನು ಕಂಡಾಗ ಸರಿಯಾಗಿ ಅನ್ನ ಆಗ್ತಾ ಇರಲಿಲ್ಲ, ಬಡವರು ಅಂತೇಳಿ ಒಡೆ ಬಜ್ಜಿಗಳನ್ನ ಆಗ್ತಾ ಇರಲಿಲ್ಲ, ಸಪ್ರೇಟಾಗಿ ಕೂರಿಸ್ತಾ ಇದ್ರು, ಕೇವಲವಾಗಿ ಕಾಣ್ತಾ ಇದ್ರು. ಆದರೆ ದೇವರು ಅವ್ರ ಮುಂದೆನೇ ನನ್ನ ಅಭಿವೃದ್ಧಿ ಪಡಿಸಿದ್ರು. ಈಗ ಯೇಸು ಹತ್ರ ಬಂದಾಗ ನನ್ನ ಕುಟುಂಬದವರೆಲ್ಲ ಬಹಿಷ್ಕಾರ ಇಟ್ಟರು. ಅವನು ಮನೆಗೆ ಬರಬಾರ್ದು, ಅವನು ಕೊಡಗನಾಡ ಬಂದರೆ ಏನಾದರೂ ಮಾಡಿದ್ದಾಳೆ. ಇವತ್ತು ಪ್ರಿಯರೇ, ಯಾವ ಜನಗಳು ಅಲ್ಲಗಳಿದ್ರು ಅದೇ ಜನಗಳು ಇವತ್ತು ನನ್ನ ಮನೆಗೆ ಬರ್ಲಿಕ್ಕೆ ಸಂತೋಷದಲ್ಲಿ ಬರ್ತಾ ಇದ್ದಾರೆ. ಯಾರು ಬೇಡದವ್ರು ಮಾತಾಡಿದ್ರು ಅವ್ರು ಇವತ್ತು ಸಂತೋಷದಿಂದ ಬಂದು, ನೀನು ಯೇಸುನ ನಂಬದೇ ಇದ್ರೆ ನಿನ್ನ ಕುಟುಂಬ ನಿರ್ವಂಶ ಆಗ್ಬಿಡ್ತಿತ್ತು ಅಂತ ಹೇಳ್ತಾರೆ. ನಂಬಿದಕ್ಕೆ ಇವತ್ತು ನಾನು ಯೇಸು ಮಗಾಗಿದ್ದೀನಿ. ಇದಕ್ಕಿಂತ ವಾಗ್ದಾನದ ಫಲಗಳು ಇನ್ನೇನ್ರಿ ಬೇಕು? ಕಾರ್ಡಲ್ಲೇ ಕೊಡು. ಹೌದು, ಇವತ್ತು ಎಂತ ಮನೆ ಇದಾರೆ, ತಾರ್ಸಿ ಮನೆ ಕಟ್ಟಿದ್ದಾರೆ, ಟೈಲ್ಸ್ ಹಾಕಿದ್ದಾರೆ, ಅಡಿಗೆ ಮನೆ ರೂಮು ಎಲ್ಲ ಒಂದು ದಿವಸ ದೇವ್ರ ಚಿತ್ತ ಆದ್ರೆ ನಮ್ಮ ಸಭೆ 4 ಜನ ನಾವು ಬಂದೇ ಬರ್ತೀವಿ. ನನಗೆ ಚಂದಮಂಜಿನ ಕರ್ಕೊಂಡು ಹೋಗ್ಬೇಕಂತ ತುಂಬಾ ಆಸೆ ಇತ್ತು, ಆದ್ರೆ ಆಗ್ಲಿಲ್ಲ, ಪರಿಸ್ಥಿತಿ ಆಗ್ಲಿಲ್ಲ. ತಾತನಿಗೆ ಹುಷಾರಿಲ್ಲ ಕಾರಣಕ್ಕೋಸ್ಕರ ನಾನೇ ಬಾಕಿ ಮಾಡಿದೆ. ಚಂದಮಂಜಿನ ಕರ್ಕೊಂಡು ಹೋಗ್ಬೇಕಂತ ಆಸೆ ಇತ್ತು, ಕರ್ಕೊಂಡು ಬರ್ತೀನಿ. ಒಂದ್ ದಿವಸ ನಾವು ಸುಮ್ಮನೆ ಹೋಗ್ಬಾರ್ದು. ನಮ್ಮ ನಿಜವಾಗಿಯೂ ದೇವರು ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದೇ ತಿಳ್ಕೊಳ್ಳಿ ಪ್ರಿಯರೇ, ಈ ಒಂದೊಂದು ವಾಗ್ದಾನದ ಕಾರ್ಡ್ಗಳನ್ನ ಪಾಸ್ಟರ್ಗಳು ಕೊಡ್ತಾರಲ್ಲ, ಸ್ತೋತ್ರ ಸಮಾಧಾನಕ್ಕೋಸ್ಕರ ಕೊಡ್ತಾರೆ. ಆದರೆ ಸ್ವಾಮಿನೇ ಬೇಕಾದ್ರೆ ಈ ವಾಗ್ದಾನ ಕಾರ್ಡ್ ಒಂದೊಂದು ಕೊಡ್ತೀವಲ್ಲ, ಈ ಬಾಕ್ಸಲ್ಲಿ ಇರುವಂಥ ವಾಗ್ದಾನಗಳೆಲ್ಲ ನಿಮಗೆ ಬರ್ತಾ ಇರ್ತದೆ. ಒಂದು ನೋಟು ಕೊಡೋದಂಗೆ, ಬಾಕ್ಸಲ್ಲಿ ನೋಟ್ ಕೊಡೋದಂಗೆ. ಈಗ ಬಾಕ್ಸಲ್ಲಿ ನೋಟ್ ಯಾರಿಗೆಲ್ಲ ಬೇಕು? ಬೇಕಾನೆ, ನನಗಂತೂ ಬೇಕು. ಆ ನೋಟ್ ಯಾವ್ದು ಗೊತ್ತಾ? ವಾಕ್ಯಗಳು. ಈ ಒಂದು ದೇವರ ನೋಟ್ ಯಾವ್ದು ಗೊತ್ತಾ? ದೇವ್ರ ದುಡ್ಡು ಯಾವ್ದು ಗೊತ್ತಾ? ವಾಕ್ಯ. ಇದು ಬೇಕು ಅಂತ ಕೇಳಿದವರಿಗೆ ಇವತ್ತಿಂದ ನಿಮ್ಮ ಮನೆ ತುಂಬಲ್ಪಡ್ತದೆ, ನಿಮ್ಮ ಮನೆ ಆಶೀರ್ವದಿಸಲ್ಪಡ್ತದೆ, ನಿಮ್ಮ ಮನೆ ಅಭಿಷೇಕಿಸಲ್ಪಡ್ತದೆ. ಇವತ್ತಿಂದ ನಿಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ಅಂಧಕಾರ ಶಕ್ತಿಗಳು, ದುಷ್ಟನ ಕಾರ್ಯಗಳು, ದುರಾತ್ಮನ ಕಾರ್ಯಗಳನ್ನು ಪ್ರಭು ಯೇಸು ಸ್ವಾಮಿ ತೆಗೆದಾಕ್ತಾರೆ. ಇವತ್ತಿನಿಂದ ನಿಮಗೆ ಆಶೀರ್ವಾದ, 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 ಆಶೀರ್ವಾದ. ಹಲ್ಲೆಲೂಯಾ, ಆಮೆನ್. ತುಂಬಿ ತುಳುಕ್ತಾ ಇದೆ ಎಲ್ಲರ ಮೇಲೆ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಎಲ್ಲರ ಮೇಲೂ ತುಂಬಿ ತುಳುಕ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀವು ಆಜ್ಞೆಗಳನ್ನ ಪ್ರಕಾರ ನಡಬೇಕಾದ್ರೆ ಯೋಹಾನ ಅದೇ 15ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿಯಪ್ಪ. 14ನೇ ವಾಕ್ಯ ತೆಗೆದುಬಿಡ್ತೇನೆ. ಮತ್ತೆ ಇದರಲ್ಲಿ ಇದೆಲ್ಲ ಒಂದು ನಿಮಿಷ. ಯೋಹಾನ ಇದೊಂದರ ಓದಿ. ಯೋಹಾನ 15:14 ಓದಿ.
ನಾನು ಹ. ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ. ಯಜಮಾನನು ಮಾಡುವಂತದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈಗ ಸ್ವಾಮಿ ಹೇಳ್ತಾರೆ, ನೀವು ನನ್ನ ಆಜ್ಞೆಗಳ ಪ್ರಕಾರ ನಡೆದ್ರೆ ನಾನು ನಿಮಗೆ ಇನ್ನು ಮುಂದೆ ದೇವರಲ್ಲ, ನಾನು ನಿಮಗೆ ಸ್ನೇಹಿತರು. ನಿಮ್ಮ ಫ್ರೆಂಡ್ಸ್ಗಳು ಸಾವಿರ ಇರ್ಬೋದು ಕಣ್ರಿ, ಆದ್ರೆ ಬೆಸ್ಟ್ ಫ್ರೆಂಡ್ ಏಸಪ್ಪ. ಯಾರು ಬೆಸ್ಟ್ ಫ್ರೆಂಡ್? ಯಾರು ಬೆಸ್ಟ್ ಫ್ರೆಂಡ್? ಯಾರು ಅಂದ್ರೆ ಪಕ್ಕದ ನೀ ಫ್ರೆಂಡ್ ಅಲ್ಲ ಅಂತ ಹೇಳ್ಬೇಡಿ. ಈ ಲೋಕದಲ್ಲಿ ಇರೋದ್ರಲ್ಲಿ ಫ್ರೆಂಡ್ಸ್ಗಳಾದ್ರೆ ಸ್ವಾಮಿ ಹೇಳ್ತಾರೆ, ನೀನು ನನ್ನ ಆಜ್ಞೆಗಳ ಪ್ರಕಾರ ನಡೆದ್ರೆ ನೀನು ನನಗೆ ಸ್ನೇಹಿತ. ಎರಡನೇದಾಗಿ, ನಾನು ನಿಮ್ಮನ್ನು ಆಳುಗಳು ಎನ್ನುವುದಿಲ್ಲ. ನಮ್ಮ ದೇವರಿಗೆ ಏನಂತಂದ್ರೆ ಪ್ರಿಯರೇ, ನೀವು ಏನೇ ಅರ್ಕೆ ಹೊತ್ಕೊಂಡು ಕೊಡ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ನೀವು ದೇವ್ರನ್ನ ಪ್ರೀತಿಸ್ಬೇಕು, ಆರಾಧಿಸ್ಬೇಕಷ್ಟೇ. ನಮ್ಮ ದೇವರಿಗೆ ನೀವು ಕೊಡುವಂತ ಕಾಣಿಕೆ ಮೇಲೆ ಇಲ್ಲ, ನೀವು ಕೊಡುವಂತ ಬಹುಮಾನಗಳ ಮೇಲೆ ಇಲ್ಲ, ನಿಮ್ಮ ಹೃದಯದ ಪ್ರೀತಿಯೊಂದಿಗೆ ಮಾಡೋ ಆರಾಧನೆಯ ಕಾಣಿಕೆ ಮಾತ್ರ ಕೊಡಿ ಸಾಕು. ನನ್ನ ದೇವರಿಗೆ ನೀನೇ ಉತ್ತಮವಾದ ಕಾಣಿಕೆ, ನಿನ್ನ ಕುಟುಂಬವೇ ಉತ್ತಮವಾದ ಕಾಣಿಕೆ. ಅಲ್ಲಲ್ಲಿಯ ಸ್ವಾಮಿ ಹೇಳ್ತಾರೆ, ನೀನು ನನ್ನ ಆಜ್ಞೆ ಪ್ರಕಾರ ನಡೆದ್ರೆ ನಾನು ನಿನಗೆ ದೇವರಾಗಿರೋದಕ್ಕಿಂತ ನಾನು ನಿನ್ನ ಸ್ನೇಹಿತನಾಗಿರ್ತೀನಿ. ದೇವರಲ್ಲಿ ಬರ್ತದೆ, ಆಳು ತರದ ನೀನು ಕಾಣೋದಿಲ್ಲ, ನಿಮ್ಮನ್ನು ಸ್ನೇಹಿತರಲ್ಲೇ ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಹಾಗಾದ್ರಲ್ಲಿ ಸ್ವಾಮಿ ಹೇಳ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ, ಎಂತ ಗೊತ್ತಾ? ತಂದೆಯಾದ ದೇವರ ಕಡೆಯಿಂದ ಏನೆಲ್ಲ ಪ್ರಕಟಣೆಗಳು ಬರಬೇಕು ಅದೆಲ್ಲವನ್ನು ನಿಮಗೆ ತಿಳಿಸ್ತಾರೆ. ಫಾರ್ ಎಕ್ಸಾಂಪಲ್ ತೆಗಿಲಿಕ್ಕೆ ಹೋದ್ರೆ, ವಾರ ವಾರ ನಿಮ್ಮ ಸಭಾಪಾಲಕರು ನಿಮ್ಗೆ ವಾಕ್ಯ ಕೊಡ್ತಾ ಇದ್ದಾರಾ? ಬೇರೆ ಒಂದೇ ವಿಷಯದ ಬಗ್ಗೆ ಕೊಡ್ತಾ ಇದ್ದಾರಾ? ಯಾವ್ದಾದ್ರ ಬಗ್ಗೆ ಕೊಡ್ತಾ ಇದ್ದೀನಿ? ಪ್ರೀತಿಸ್ಬೇಕು, ಕ್ಷಮಿಸಬೇಕು, ಕರುಣಿಸ್ಬೇಕು, ಯೇಸು ಸ್ವಾಮಿ ಅಂತವ್ರು, ಯೋಹಾನ ಇಂಥವ್ರು, ಪೇತ್ರ ಇಂಥವ್ರು ಕೊಡ್ತಾ ಇದ್ದಾನೆ ತಾನೆ. ಆ ಒಂದೊಂದು ವಾಕ್ಯಗಳೇ ದೇವರ ಪರಲೋಕದಿಂದ ಬರೋದು ಪ್ರಕಟಣೆಗಳು. ಬೈಬಲ್ನಲ್ಲಿ ಬೇಡದಿರೋದು ಯಾವುದು ಬೋಧಿಸೋದಿಲ್ಲ, ಮತಾಂತರ ಆಗಿಂದ ಬೋಧಿಸೋದಿಲ್ಲ. ಇವತ್ತು ಕೂಡ ನಾನು ನನ್ನ ಜನ್ಮ ಮತದಲ್ಲೇ ಇದ್ದೀನಿ. ನನ್ನ ದೇವರು ಯೇಸು ಸ್ವಾಮಿ ಅಷ್ಟೇ. ಮೊನ್ನೆ ನನ್ನ ಕ್ಯಾಲೆಂಡರ್ ನಮ್ಮೊಂದು ಆಫೀಸರ್ಗೆ ಕೊಟ್ಟೆ. ಆಫೀಸರ್ ಕೊಟ್ಟಾಗ ಅವ್ರು ಒಂದು ಮಾತು ಹೇಳಿದ್ರು, ಚಂದ್ರಶೇಖರ ನೀನು ಕ್ಯಾಲೆಂಡರ್ ಮಾಡಿದೆ ಕಣೋ ನಿನ್ನ ಹೆಸರಲ್ಲಿ, ಆದರೆ ಹಿಂದೂಗಳದ್ದು ಒಂದು ಹಬ್ಬನ ಹಾಕಿಲ್ಲ ಅಂತ ಹೇಳಿದ್ರು. ನಾನು ಒಂದೇ ಒಂದು ಮಾತು ಹೇಳಿದೆ, ಕ್ಯಾಲೆಂಡರ್ ಚೆನ್ನಾಗಿ ನೋಡು, ನಾನು ಎಲ್ಲ ಹಬ್ಬ ಹಾಕಿದ್ದೀನಿ. ಯಾಕೆಂದರೆ ನಾನೊಬ್ಬ ಹಿಂದೂ ಸರ್, ನಾನು ಯೇಸು ಸ್ವಾಮಿನ ಅಂಗೀಕಾರ ಮಾಡ್ತಿದ್ದೀನಿ, ಆದರೆ ಹಿಂದೂ ಧರ್ಮನ ದ್ವೇಷ ಮಾಡ್ತಾ ಇಲ್ಲ. ನಾನು ಒಬ್ಬ ಈಗಲೂ ಹಿಂದೂ. ಆ ಕ್ಯಾಲೆಂಡರ್ ನೋಡಿ ಪ್ರತಿಯೊಂದು ಹಬ್ಬಗಳು ರಾಜ್ಯಗಳ ಬಗ್ಗೆ ಬರ್ತಿದ್ದೀನಿ ಅಂತ ಹೇಳಿದೆ. ನಾವು ಏನು ಗೊತ್ತಮ್ಮ, ಇನ್ನೊಬ್ರು ನಮಗೆ ಶತ್ರುಗಳಲ್ಲ. ನಾವು ಜನ್ಮತ ಹಿಂದೂಯಿಂದ ಹುಟ್ಟಿ ಬಂದ್ರೆ ಹಿಂದೂವಿನ ಒಂದು ಋಣವನ್ನು ನಾವು ಇನ್ನೂ ಇದೆ ನಮ್ಮ ಮೇಲೆ. ನಾವು ಬೆಳೆದು ಬಂದಂಥ ಪ್ರೀತಿ, ಅವ್ರು ಕೊಟ್ಟಂತ ಅಕ್ಕರೆ ಇದೆ. ಆದರೆ ನಮ್ಮ ದೇವರಾಗಿ ನಾನು ಯೇಸು ಕ್ರಿಸ್ತನ ಆಯ್ಕೆ ಮಾಡ್ಕೊಂಡಿದ್ದೆ. ಯಾಕೆ ಗೊತ್ತಾ? ನಮ್ಗೆ ಅದೆಲ್ಲ ಕಡೆ ಹೋಗಿ ಒಳ್ಳೇದಾಗದಿರೋಂಥ ಕಾರಣಕ್ಕೋಸ್ಕರ, ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಕಡೆಗೆ ಹೋಗಿ ಒಳ್ಳೇದಾಗದಿರೋ ಕಾರಣಕ್ಕೋಸ್ಕರ ಯೇಸು ಹತ್ರ ಬಂದು ಒಳ್ಳೇದಾಗಿದ್ದಕ್ಕೆ ಮಾತ್ರ ಸ್ವೀಕಾರ ಮಾಡಿದ್ವಿ. ಜನಗಳು ಮುಟ್ಟಾಡ್ರಲ್ಲ, ಜನಗಳು ಬಂದು ಯೇಸು ಸ್ವಾಮಿನ ಸಡನ್ ಆಗಿ ಸ್ವೀಕಾರ ಮಾಡ್ಲಿಕ್ಕೆ ಮುಟ್ಟಾಡ್ರಲ್ಲ. ಜನಗಳೆಲ್ಲ ವಿರೋಧ ಮಾಡಿದ್ರು ಕೂಡ ಬಂದು ಯೇಸುನ ನಂಬಬೇಕಿದ್ರೆ, ಅವ್ರು ಭಯ ಇಲ್ಲದ್ರೆ ನಂಬಬೇಕಿದ್ರೆ, ಅಲ್ಲಿ ಏಸಪ್ಪ ಏನೋ ಒಂದು ಕಾರ್ಯ ಮಾಡಿರ್ತಾರೆ, ಅದಕ್ಕೋಸ್ಕರ ನಂಬೋದವ್ರು. ಸುಮ್ಮನೆ ಯಾರು ಬರೋದಿಲ್ಲ, ಸುಮ್ಮನೆ ಯಾರು ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ನಾವೆಲ್ಲರೂ ಇಲ್ಲಿ ಕೂತಿರೋರಲ್ಲ, ನಾವು ಕ್ರೈಸ್ತರಲ್ಲ. ನಮಗೆ ಈ ಯೇಸುವಿಂದ ಒಳ್ಳೇದಾಗಿದೆ, ನಾವು ಬಂದು ನಿಂತಿದ್ದೀವಿ ಅಷ್ಟೇ. ಅಲ್ಲಲ್ಲಿಯ ಅಲ್ಲಿ ಅಷ್ಟೇ. ನಮ್ಮ ಸರ್ ನೋಡಿದ್ರೆ ಏನ್ ಕತೆ ಗೊತ್ತಿಲ್ಲ, ನೋಡಿ ಅದ್ರ ಪ್ರೀತಿಯಿಂದ ಮಾತ್ರ ನಮ್ಮ ಸರ್ಗೆ ಕ್ಯಾಲೆಂಡರ್ ಕೊಡಕ್ಕೆ ಭಯ ಪಡ್ತಾ ಇದೆ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಒಂದು ವಿಷಯ ತಿಳ್ಕೊಳ್ಳಿ ಪ್ರಿಯರೇ, ನಮಗೆ ಯಾವುದೇ ಮತಗಳು ಬೇಡ, ಯಾವುದೇ ಧರ್ಮಗಳು ಬೇಡ, ಎಲ್ಲ ಸರ್ವ ಜನಾಂಗಕ್ಕೋಸ್ಕರ ಯೇಸು ಬಂದಿದ್ದಾರೆ. ನಾವು ಸರ್ವ ಜನಾಂಗವನ್ನ ಪ್ರೀತಿಸುವಂತ ಜನ ಆಗಿರ್ಬೇಕು. ಯೇಸು ಸ್ವಾಮಿನ ಪ್ರೀತಿಸ್ತೀರಾ? ಯೇಸು ಸ್ವಾಮಿಯ ಆಜ್ಞೆ ಯಾವುದು? ನೀನು ನಿನ್ನನ್ನ ಪ್ರೀತಿಸಿದಾಗೆ ನಿನ್ನ ನೆರೆಹೊರೆಯವರನ್ನ ಪ್ರೀತಿಸ್ಬೇಕು ಅಂತ ಹೇಳಿದ್ದಾರೆ. ನೀವು ಈ ಆಜ್ಞೆ ಪ್ರಕಾರ ನಡಿ, ನೀವು ವಾಗ್ದಾನಗಳೆಲ್ಲ ಸಿಕ್ಬಿಡ್ತದೆ. ನೀನ್ ನೆರೆಯವನ ಮೇಲೆ ಉಪ್ಪಿಸ್ಕೊಳ್ಳೋದು, ಅವನು ಹಂಗ ಮಾಡ್ದ ಅಂಕಲ್, ಇವ್ನು ಹಿಂಗ ಮಾಡ್ದ ಅಂಕಲ್, ನೀನು ಬರುವಾಗ ಹೆಂಗಿದೆ ಅಷ್ಟೇ ಅಷ್ಟೇ. ನಾನು ನಿನ್ನೆ ರಾತ್ರಿ ವಚನ ಕೊಡ್ಬೇಕಿದ್ರೆ ನಾನು ಅದೇ ಮಾತಾಡಿದೆ. ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ ನೋಡಿ, ನಾವು ಬರೋಕು ಹಂಗೇನಿಲ್ಲ. ಹಾಲೆಲೂಯಾ. ಯಾರನ್ನ ನಾವು ತಿರಸ್ಕಾರ ಮಾಡೋದು ಅಧಿಕಾರ ಇಲ್ಲ,
ಬನ್ನಿ ಅಂತ ಬಲವಂತ ಮಾಡಿ ಕರ್ಕೊಂಡು ಬರಬೇಡಿ. ಏಸಪ್ಪನ ಮೇಲೆ ಪ್ರೀತಿ ಇದ್ರೆ, ಏಸಪ್ಪ ಅವ್ರ ಮನೆಗೆ ಅದ್ಭುತ ಮಾಡಿದ್ರೆ ಅವ್ರು ಗ್ಯಾರಂಟಿ ಬಿಡೋದಿಲ್ಲ. ಅಲ್ಲಲ್ಯ ನಿಜಾನ? ಪ್ರೈಸ್ ಲಾರ್ಡ್. ಹಾಗಾದ್ರೆ ನೀವು ಯಾರೀಗ ಏಸಪ್ಪನಿಗೆ ಯಾರು? ನೀವು ಯಾರಾಗಿದ್ದೀರಾ? ಯಾರಾಗಿದ್ದೀರಾ? ಬೆಸ್ಟ್ ಫ್ರೆಂಡು. ನೋಡಿ, ಬೆಸ್ಟ್ ಫ್ರೆಂಡ್ ಅಂತೆ. ಹಾಲೆಲೂಯ, ಹಾಲೆಲೂಯ. ಬೆಸ್ಟ್ ಫ್ರೆಂಡ್ ಆದ್ಮೇಲೆ ಅವನ ಹತ್ರ ಇರೋದು ನಿಮ್ಗೆ ಕೊಡೋದಿಲ್ವಾ? ಅದೇ ನಿಜ ಅಲ್ವಾ? ಫ್ರೆಂಡ್ ಆದ್ಮೇಲೆ ಅವನ ಹತ್ರ ಇರುವಂತ ನಿಮ್ಗೆ ಕೊಡೋದಿಲ್ವಾ? ಕೊಡ್ತಾ ಅಂತಾನೆ. ತಂದೆನೂ ನಾನೇ, ತಾಯಿನೂ ನಾನೇ, ಬಂಧು ನಾನೇ, ಬಳಗ ನಾನೇ, ಸ್ನೇಹಿತ ನಾನೇ, ಎಲ್ಲ ಸ್ವಾಮಿ ಹೇಳಿದ ಮೇಲೆ ಕೊಡದೇ ತಾನಂದ್ರಿ. ರೋಮಪುರ 8ನೇ ಅಧ್ಯಾಯದಲ್ಲಿ ಬರ್ತಿದೆ. ಇಲ್ಲಿ ದೇವರ ವಾಕ್ಯದಲ್ಲಿ ರೋಮಪುರ 8:31-32 ಸ್ವಾಮಿ ಹೇಳ್ತಿದ್ದಾರೆ, ತನ್ನ ಮಗನನ್ನೇ ನಿಮಗೆ ದಾರ ಎರೆದು ಕೊಟ್ಟ ಮೇಲೆ ಬಾಕಿ ಇರೋದು ಕೊಡೋದಿಲ್ಲ ಅಂತ. ಓದ್ರಿ. ಹಾಗಾದರೆ 8:31. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ನಾವು ಏನ್ ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಂಗ ಹೇಳ್ಬಾರ್ದು. ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸೋರು ಯಾರು? ಹಂಗ ಹೇಳ್ಬಾರ್ದು. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಯಾರಿದ್ದಾರೆ? ದೇವರೇ ನಮ್ಮ ಕಡೆ ಇದ್ಮೇಲೆ ನಮ್ಮನ್ನು ಎದುರಿಸೋರು ಯಾರಿದ್ದಾರಮ್ಮ? ಭೂತಾನು ಬರೋದಿಲ್ಲ, ಪಿಶಾಚಿನೂ ಬರೋದಿಲ್ಲ. ಮಾಟ ಮಂತ್ರಗಳು, ಶಕ್ತಿಗಳು ಈಗಲೇ ನನ್ನೇಸು ಹಾಕುವ. ಹೇಳಲಿ, ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಮುರಿದು ಹಾಕುವ. ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ಏನು? ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯಿದೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತದೆ. ಜಗಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ, ನಮ್ಮ ಪಾಪಗಳು ಹಾರಿ ಹೋಗುತ್ತೆ. ಸಾಕು. ದೇವರೇ ನಮ್ಮ ಕಡೆ ಇದ್ರ ಮೇಲೆ ದೇವ ಓಡೋಗ್ತದೆ, ರೋಗ ಬಿಟ್ಟಾಗ್ತದೆ. ಅಂಧಕಾರ ಶಕ್ತಿಗಳು, ಪೀಡೆ, ಪಿಸಾಚಿ, ಮಾಟ್ನ, ಕೂಟ್ನ, ಏನೇ ಶಕ್ತಿ ಇದ್ರು ಕೂಡ ಯೇಸುವಿನ ಮುಂದೆ ನಿಲ್ಲಕ್ ಆಗೋದಿಲ್ಲ ಕಣ್ರಿ. ಎಲ್ಲ ಓಡೋಗ್ತದೆ. ಇದ್ದಿದ್ದ ಮೇಲೆ ಹಾಕ್ರಿ ವಾಗ್ದಾನ ಕೊಡು ಸ್ವಾಮಿ ಅಂತ ಹೇಳೋದು. ಯೇಸುನೇ ಇದ್ದಾರಲ್ರಿ ನಿಮ್ಮ ಹತ್ರ. ವಾಗ್ದಾನದ ಗಣಿನೇ ಇದ್ದಾರಪ್ಪ ನಿಮ್ಮ ಹತ್ರ. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ಅಲ್ಲ, ಪ್ರೈಸ್ ಅಲ್ಲ. ನಿಮ್ಮನ್ನು ಎದುರಿಸೋರು ಯಾರು? ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಕಾಲ ಕೊಡ್ತದೆ. ಮಗನನ್ನು ಕೊಟ್ಟ ಮೇಲೆ ಮಕ್ಕಳು ಹೊರಗಡೆ ನೋಡ್ಕೊಳ್ಳಿ ಕಾಲ ಕೊಡ್ತಾರೆ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಿಮಗೆ ದಯಪಾಲಿಸದೇ ಇರುವನೇ? ಸಮಸ್ತವನ್ನು ದಯಪಾಲಿಸಿದ ನಿಮಗೆ ಏನೇನು ಬೇಕು ಅಂಗಡಿಗಳು ಬ್ಯಾಡ್ದು ಬೀಡಿ ಸಿಗರೇಟ್ ಪಾನ್ಪರ ಕೇಳಬೇಡಿ, ಚಿನ್ನ ಬೆಳ್ಳಿ ಒಳ್ಳೆ ಕೇಳಬೇಡಿ. ಭೂಲೋಕದ ಗಂಟು ನಾಶವಾಗಿ ಹೋಗ್ತದೆ, ನುಸಿರು ಹೋಗ್ತದೆ. ಪರಲೋಕದ ಗಂಟು ಶಾಶ್ವತ. ಭೂಲೋಕದ ಗಂಟು ಢಮಾರ್. ಸ್ವಾಮಿ ಹೇಳ್ತಾರೆ, ತನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನ ನಿಮಗೆ, ನಿಮ್ಮ ಕುಟುಂಬಕ್ಕೆ ಬೇಕಾಗತಕ್ಕಂಥ ನಿಮ್ಮ ಮಕ್ಕಳು ಮದುವೆ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ದೇವರಿಗೆ ಒಪ್ಪಿಸಿದ್ರೆ ಒಳ್ಳೆ ಕಡೆ ಗಂಡೆ ಸಿಗ್ತದೆ, ಒಳ್ಳೆ ಕಡೆ ಹೆಂಡತಿನೇ ಸಿಗ್ತಾರೆ. ಇಲ್ಲ ಹುಚ್ಚ ಕೆಂಪಿನೇ ಬರೋದು, ಹುಚ್ಚ ಕೆಂಪನೇ ಸಿಗೋದು.
ಎರಡರದ ಏನು ಹೇಳ್ತೀನಿ, ಯೇಸು ಕ್ರಿಸ್ತನ ಅಂಗೀಕರಿಸೋರಿಗೆ ಮಾತ್ರ ಕೊಡಿ. ನಾನು ಕೆಲವೊಂದು ಜನಗಳಿಗೆ ಬುದ್ಧಿವಾದ ಹೇಳ್ತೀನಿ, ನಾವು ಎಷ್ಟೋ ಸಲ ಹೋಗಿ ಹೇಳ್ತೀನಿ, ಹೇಳಿದ ಮತ್ತೆ ಕೇಳೋದಿಲ್ಲ, ಒಂದಕ್ಕೊಂದರ ಮಾಡ್ಕೊಳ್ತಾರೆ. ಕೊನೆಗೆ ಅಷ್ಟೇ ಅಂಕಲ್ ಕ್ಷಮಿಸಿಬಿಟ್ಟಿದ್ದಾರೆ, ನಾನು ಕ್ಷಮಿಸ್ತೀನಮ್ಮ, ದೇವ್ರು ಕ್ಷಮಿಸ್ಬೇಕಲ್ಲ. ಮದುವೆ ವಿಷಯದಲ್ಲಿ ಹಠ ಮಾಡಕ್ಕೆ ಹೋಗಬೇಡಿ. ನಮ್ಮ ಪ್ರೀತಿ ಮಗಳೇ ಇಲ್ಲಿದ್ದಾಳೆ, ಬೇಜಾರು ಮಾಡ್ಕೊಬೇಡ ಕಣವ. ನಾವು 1000 ಸಲ ಹೇಳ್ದ ಕೇಳಲಿಲ್ಲ, ಕೊನೆಗೆ ಮದುವೆ ಮಾಡಿ ಏನಾಯ್ತು ಪರಿಸ್ಥಿತಿ. ಅಲ್ಲಲ್ಲಿಯ ಮದುವೆ ವಿಷಯದಲ್ಲಿ ನೋಡಿ ಮಾಡಿ ಮದುವೆ ಮಾಡಿ. ನಿಮ್ಮ ಹೆಣ್ಣು ಮಕ್ಕಳನ್ನು ನೀವು ಎತ್ತು ಒತ್ತು ಸಾಕಿ ಸಲಿ ಎದೆ ಮಟ್ಟಕ್ಕೆ ಬರ್ಸಿದ ಮೇಲೆ ಯಾವುದೋ ಕಟಕನ ಕೈಲಿ ಕೊಟ್ಬಿಡ್ಬೇಡಿ. ಪ್ರಾರ್ಥನೆ ಮಾಡಿ ಒಳ್ಳೆ ವ್ಯಕ್ತಿ ಕೈಲಿ ಕೊಡಿ. ನಿಮ್ಮ ಮಗನನ್ನ ಬೆಳೆಸಿ ಕಾಪಾಡಿ, ನನ್ನ ಬದಲಿಗೆ ಇನ್ನು ವಾರಸ್ದಾರ ಇವನು ತಪ್ಪಿಸಿರ್ತೀರ, ಯಾವುದೋ ಉಚ್ಕೆಪ್ಪಿನ ತಂದ್ಬಿಟ್ಟು ಅವನ ಲೈಫ್ ಹಾಳು ಮಾಡಬೇಡಿ. ಅಲ್ಲಲ್ಲಿಯ ಆ ಹೆಣ್ಣಿನ ಗುಣ ಲಕ್ಷಣಗಳನ್ನೆಲ್ಲ ನೋಡಿ ಪ್ರಾರ್ಥನೆ ಮಾಡಿ. ಅಲ್ಲಲ್ಲಿಯ ಇವತ್ತು ಒಂದು ಆಸ್ತಿ ತೆಗಿಬೇಕಿದ್ರೆ ನೋಡಿ ಮಾಡಿ ತೆಗೀರಿ. ದೇವ್ರನ್ನ ದೂಷಣೆ ಮಾಡಬೇಡಿ. ಡಾಕ್ಯುಮೆಂಟ್ ಕರೆಕ್ಟಾಗಿರೋದಿಲ್ಲ, ಕಡಿಮೆ ರೇಟಿಗೆ ಆಸ್ತಿ ತಗೊಬಿಡೋದು, ಕೊನೆಗೆ ಅಂಕಲ್ ನನಗೆ ಸಪ್ಪಿಂಗ್ ಮಾಡ್ಬಿಡೋದು ಹೇಳಿ. ನಮ್ಮ ಚರ್ಚಿಗೆ ಒಬ್ಬರು ಬರ್ತಾಯಿದ್ರು, ಅವರು ಇವತ್ತು ಈ ವಾರ ಬಂದಿಲ್ಲ. ಹಸು ತಗೊಳಕ್ಕೆ ಪ್ರಾರ್ಥನೆ ಮಾಡಿದ್ರು. ನಾನು ಹಸು ತಗೊಳಕ್ಕೆ ಪ್ರಾರ್ಥನೆ ಮಾಡಿಕೊಟ್ಟೆ, ಆದರೆ ಹಸುನೇ ನಾನು ಹೋಗ್ಬಿಟ್ಟು ಅವ್ರ ಕೊಟ್ಟಿಗೆ ಕಟ್ಕೊಡ್ತೀನಿ ಹೇಳಿದ್ದೀನಾ? ಇವ್ರೇನು ಮಾಡಿದ್ರು, ನೆಟ್ಟಿಗೆ ಹೋದ್ರು, ಒಂದು ಹಸುನೇ ತಗೊಂಡ್ರು. ಹಾಲು ಕರಿಕೆ ಬಿಡ್ತಲ್ಲ ಓದಿತಾ ಇದೆ. ಯಾಕೆ ಅಂಕಲ್ ಓದಿದೆ ನನಗೆ ಗೊತ್ತಿಲ್ಲ ಕಣಮ್ಮ, ನೀನು ಪ್ರಾರ್ಥನೆ ಮಾಡ್ತಾ ಅಂತ ಕೇಳಿದೆ. ಕೊನೆಗೆ ಗೊತ್ತಾಯ್ತು, ಆ ಹಸುದ ಕೆಚ್ಚಲಿಗೆ ಮನುಷ್ಯರು ಯಾರು ಕೈ ಹಾಕಿಲ್ಲ, ಮಿಷಿನಲ್ಲಿ ಹಾಲು ಕರಿತಾ ಇದ್ದಿದ್ದು. ಕೆಚ್ಚಲಿಗೆ ಕೈ ಹಾಕಿದಾಗ ಅದು ಓದಿತದೆ. ಇದು ಮಿಷಿನಲ್ಲಿ ಕರೆದು ಅಭ್ಯಾಸಲ್ಲ. ಕೈ ಹಾಕ್ಬೇಡ, ಮಿಷಿನ್ ಬಿಡು, ಆ ಮಿಷಿನ್ ಹಾಕು, ಮಿಷಿನ್ ಹಾಕು. ಅದಕ್ಕೆ ಪಾಪ ಅದಕ್ಕೆ ಏನಾಗಿದೆ, ಆ ಕೆಚ್ಚಲಿಗೆ ಕೈ ಹಾಕೋದು ಕಚ್ಕುಳಿ ಆಗ್ತಾ ಇರ್ಬೋದು, ಓದಿತಾ ಇತ್ತು. ಕೊನೆಗೆ ನಾವು ಒಂದು ದಿವಸ ಕೇಳಿದಾಗ ಅಂಕಲ್ ಒಂದು ವಿಷಯ ಗೊತ್ತಾ ಅಂತ ಹೇಳಿದ್ರು. ಆ ಹಸುದ ಹಾಲನ್ನ ಮಿಷಿನ್ನ ಬಿಟ್ಟು ಕರೀತಿದ್ರಂತೆ ಹಾಲನ್ನ ಅಂತ ಹೇಳಿದ್ರು. ಓಹೋ, ಆ ಹಸುವಿನ ಯಾರಿಗೆ ಅದು ಕೊಟ್ಬಿಟ್ರೆ ಒಳ್ಳೇದು ಕಣವ. ಸಹಜರಿ ಮಿಷಿನಲ್ಲಿ ಕರಿಯರಿಗೆ ಕೊಡು, ಪುನಃ ಕೈಯಲ್ಲಿ ಕರಿಯರಿಗೆ ಕೊಟ್ಬಿಟ್ಟು ಪಾಪ ಕೊಳಕಾಗಬೇಡ ಅಂತ ಹೇಳಿದೆ. ಆ ಹಸುನ ಏನು ಮಾಡೋದು, ಪುನಃ ಕೈಯಲ್ಲಿ ಕರಿಯರ್ ಕೊಟ್ರೆ ಪುನಃ ತುಳಿತಾನೆ. ಮಿಷಿನಲ್ಲಿ ಕರಿಯೋರು ಯಾರಿದ್ರೆ ಅಂಥವ್ರಿಗೆ ಕೊಟ್ಬಿಡು. ಅಲ್ಲಲ್ಲಿಯ ನಾವು ತೆಗಿಯುವಾಗ ಜ್ಞಾನದಲ್ಲಿ ತೆಗಿಬೇಕು ತಾನೆ, ನಾವು ಅಲ್ಲೇ ಕೆಚ್ಚಲಿಗೆ ಕೈ ಹಾಕ್ಬೇಕು ತಾನೆ, ಹಸುದು ಮತ್ತೆ ಎತ್ತದ ಅಲ್ಲನ್ನ ಲೆಕ್ಕ ಹಾಕ್ಬೇಕು ತಾನೆ, ಬಾಯಿ ತೆಗೆದ್ಬಿಟ್ಟು ಲೆಕ್ಕ ಹಾಕ್ಬೇಕು ತಾನೆ. ಲೆಕ್ಕ ಹಾಕಿದಾಗ ಅದ್ರ ವಯಸ್ಸು ಗೊತ್ತಾಗ್ತದೆ. ಕಿವಿ ಕೆಳಗಡೆ ಕೈ ಹಾಕ್ಬಿಟ್ಟು ನೋಡ್ಬೇಕು ತಾನೆ, ಅದು ಎಷ್ಟು ಏಜ್ ಆಗಿದೆ, ಎಷ್ಟು ಬಿಸಿ ಇದೆ ನೋಡ್ಬೇಕು ತಾನೆ. ಇದು ಯಾವುದನ್ನ ನೋಡ್ದೇನೆ ಮಾಡ್ದೇನೆ, ನಾನೊಬ್ಬ ರೈತ ಆಗಿದ್ದು ಹೇಳ್ತಾ ಇದ್ದೀನಿ. ಅಲ್ಲೂ ನೋಡ್ಬೇಕು, ಕಿವಿದ ಕೆಳಗಡೆ ಕೈ ಹಾಕಿ ನೋಡ್ಬೇಕು. ಎತ್ತುಗಳಾದ್ರೆ ಸ್ವಲ್ಪ ಒಂದು ನೇಗಲು ಸುಮ್ಮನೆ ಹಾಕ್ಬಿಟ್ಟು ನೋಡ್ಬೇಕು, ಮತ್ತೆ ಹಸು ಆದ್ರೆ ಕರೆದ್ಬಿಟ್ಟು ನೋಡ್ಬೇಕು. ಇದು ಯಾವ್ದು ನೋಡ್ದೇನೆ ಒಂದ್ ಹೇಳಮ್ಮ, ಕೊಳ್ತು ಹೋಗಿರೋ ಟೊಮ್ಯಾಟೊ ಕಂಡ್ರಿ 1-2 kg ತಗೊಬರ್ಬೇಕಿದ್ರೆ ನಾವು ಅದು ಟೊಮ್ಯಾಟೊ ತಗೋತೀವಿ ಇದಲ್ಲ. ಆಗ ನನ್ನ ಮಗನಿಗೆ ಒಂದು ಹೆಣ್ಣು ತರಬೇಕಾದ್ರೆ ನಾನು ನೋಡಿ ಮಾಡಿ ತರಬೇಕು ತಾನೆ. ನಾನೊಂದು ಆಸ್ತಿ ತೆಗಿಬೇಕು ನೋಡಿ ಮಾಡಿ ತರಬೇಕು. ಕೊಳ್ತು ಹೋಗಿರೋ ಟೊಮ್ಯಾಟೊನ ನೋಡಿ ಈ ಟೊಮ್ಯಾಟೊ ಚೆನ್ನಾಗಿಲ್ಲಕ್ಕ ಹುಳ ಬಿದ್ದುಬಿಡಿದೆ ತಗೊಂಡೇ ಕೊಡ್ತೀವಿ, ನಿಜ ಅಲ್ವಾ? ಒಂದು ಹಸು ಕರು ಎಲ್ಲ ತೆಗಿಬೇಕಾದ್ರೆ ದೇವರು ಸಮಸ್ತವನ್ನು ದಯಪಾಲಿಸಿದ್ದಾನೆ, ಆದ್ರೆ ಅದನ್ನು ತೆಗೆದುಕೊಳ್ಳುವಂಥ ರೀತಿಯಲ್ಲಿ ತಗೊಳ್ಳಿ. ಈಗ ಉದಾಹರಣೆಗಪ್ಪ, ಅಶೋಕನಿಗೆ ಬೈಕ್ ಇದೆ, ದೇವ್ರ ಹತ್ರ ಕೇಳ್ಬೇಕಾದ್ರೆ ಅವ್ನು ಕಾರ್ ಬೇಕು ಅಂತ ಕೇಳಿದ್ರೆ ಕೊಡ್ತಾರೆ. ಸಮಸ್ತವನ್ನು ದಯಪಾಲಿಸಿದ್ರೆ ತಗೊಂಡು ನಾಳೆ ನನಗೆ ಹೆಲಿಕಾಪ್ಟರ್ ಬೇಕಂತ ಹೇಳಿದ್ರೆ ಕೊಡ್ತಾರ? ಹೆಲಿಕಾಪ್ಟರ್ ಬೇಕಾ, ನೀನು ನಿಲ್ಲಿಸೋ ಜಾಗ ಮಾಡು, ಪೊಲೀಸ್ ಪರ್ಮಿಷನ್ ತಗೋ, ಇದೆಲ್ಲ ಆಗಿದ್ರೆ ನಿನ್ನ ಜೀವಮಾನ ಕಳೆದೋಗಿರ್ತದೆ, ನಿಜ ಅಲ್ಲ? ನಿನಗೆ ಬೈಕ್ ಸಿಕ್ಕಿದೆ, ಕಾರ್ಗೋಸ್ಕರ ಪ್ರಾರ್ಥನೆ ಮಾಡು, ದೇವ್ರು ಕೊಡ್ತಾರೆ. ಏರೋಪ್ಲೈನ್ ಬೇಕಾದ್ರೆ ದೇವ್ರು ಕೊಡ್ತಾರ? ಇವತ್ತೇನು ಗೊತ್ತಾ, ವಾಕ್ಯದಲ್ಲಿ ಇದೆ ನಮ್ಮ ಸಮಸ್ತವನ್ನು ಕೊಡ್ತಾರೆ ಅಂತ ಹೇಳಿ ನನಗೆ ಏರೋಪ್ಲೈನೇ ಬೇಕಾದ್ರೆ ಅದು ಉಚಿತನ. ಕೇಳುವಂಥ ರೀತಿಯಲ್ಲಿ ಕೇಳಿದ ನಿಜ, ಕೇಳುವಂತಲೇ ಕೇಳೋದ ರೀತಿಯಲ್ಲಿ ಕೊಡಿ. ದೇವರು ವಾಗ್ದಾನಗಳನ್ನ ಕೊಡ್ತಾರೆ, ಆದರೆ ಉಪಯೋಗಿಸಲಿಕ್ಕೆ ತಾಕತ್ತಿದ್ರೆ ಮಾತ್ರ ನಿನಗೆ ಕೊಡೋದು. ಎಲ್ಲ ವಾಗ್ದಾನಗಳನ್ನು ನಿನಗೆ ಕೊಡೋದಿಲ್ಲ ಬೇರೆ. ಆ ವಾಗ್ದಾನಗಳನ್ನು ಉಪಯೋಗಿಸುವ ತಾಕತ್ತು ಇದ್ರೆ ಮಾತ್ರ ಕೊಡ್ತಾರೆ. ಹಾಗೇನೆ ದೇವರು ನಿಮಗೆ ಕೊಡಬೇಕಾದ್ರೂ ಕೂಡ ನಿಮಗೆ ತಕ್ಕಾಗೆ ಕೊಡೋದು. ನಿಮ್ಮ ಅಗತ್ಯಕ್ಕಿಂತಲೂ ಜಾಸ್ತಿನೂ ಕೊಡೋದಿಲ್ಲ, ಅಗತ್ಯಕ್ಕಿಂತಲೂ ಕಡಿಮೆನೂ ಕೊಡೋದಿಲ್ಲ ಬೇರೆ. ಅದಕ್ಕೆ ಸಾಕ್ಷಿ ನಾನೇನೆ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಇವತ್ತು ಸತ್ಯವಾಗಲೂ ಹೇಳ್ತೀನಿ, ಈ ಜಾಗಕ್ಕೆ ಬಾಡಿಗೆಗೆ ಒಬ್ಬರು ಹೆಲ್ಪ್ ಮಾಡ್ತಿದ್ದಾರೆ ಹೊರತು ಇಲ್ಲಿದು ಊಟದ ವ್ಯವಸ್ಥೆಗಾಗಲಿ, ನನ್ನ ಪೆಟ್ರೋಲ್ ಖರ್ಚಿಗಾಗಲಿ, ಎಲ್ಲದಕ್ಕೂ 100ಕ್ಕೆ 99 ಭಾಗ ನನ್ನ ಸಂಬಳದಿಂದನೇ ನಡೀತಾ ಇದೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ ಪ್ರಿಯರೇ, ಯಾಕೆಂದ್ರೆ ನನ್ನ ಸ್ವಾಮಿ ನನಗೆ ಒದಗಿಸ್ತಿದ್ದಾರೆ. ಸಂಬಳದಿಂದ ಮಾಡ್ತೀನಿ. ಹೋದ ಕಡೆಯಲ್ಲಿ ಕಾಣಿಕೆ 500, 200, 300 ಸಿಕ್ಕಿದ್ರು ಕೂಡ ನನ್ನ ಪೆಟ್ರೋಲ್ ಖರ್ಚಿಗೆ ಸೇರಿ ಇಡೀ ಸಭೆಯಲ್ಲಿ
ಎಲ್ಲರಿಗೂ ಈ ಏರಿಯಾದಲ್ಲಿ 150 ರೂಪಾಯಿ 200 ರೂಪಾಯಿ ಕೂಲಿ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ಎಲ್ಲರೂ ಹಾಕೋದೆ 10-20 ರೂಪಾಯಿ. ಇಡೀ ತಿಂಗಳಿಗೆ 2,000-2,500 ರೂಪಾಯಿ ಕಾಣಿಕೆ ಬೀಳ್ತದೆ. ಆದರೂ ದೇವರು 16 ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದಾರೆ ಅಂದರೆ ಅದು ದೇವರ ಕೃಪೆ ಕಣ್ರಿ. ಅದರಿಂದ ಊಟದ ವ್ಯವಸ್ಥೆ ಮಾಡಿ ಇಡೀ ಟಿ ನರಸೀಪುರದಲ್ಲಿ ಪ್ರತಿ ವಾರ ಊಟ ಕೊಡುವಂಥ ಸಭೆ ಅಂದರೆ ಯೇಸು ನಾಮದಲ್ಲಿ ನಮ್ಮ ಸಭೆ. ಇಡೀ ಎಲ್ಲ ಪಾಸ್ಟರ್ಗಳಿಗೂ ಟಿ ನರಸೀಪುರದಲ್ಲಿ ಎಲ್ಲ ಪಾಸ್ಟರ್ಗಳಿಗೂ ಆಸ್ತಿ ಇದೆ, ಸ್ವಂತ ಚರ್ಚ್ ಇದೆ, ಎಲ್ಲ ಇದೆ. ಅವರಿಗೆ ಮನೆಯಲ್ಲಿ ಊರಲ್ಲೆಲ್ಲ ಆಸ್ತಿ ಇದೆ. ಆದರೆ ಈ ಚಂದ್ರಶೇಖರ ಪಾಸ್ಟರ್ಗೆ 6 ಅಡಿ 3 ಅಡಿ ಜಾಗನೂ ಕೂಡ ಇಲ್ಲ. ನನ್ನ ಕ್ರೈಸ್ತರೇ ಎತ್ಕೊಂಡೋಗಿ ಊಟ ಹಾಕ್ಬೇಕೆ ಹೊರತು ನನ್ನ ಸ್ವಂತ ಜಾಗ ಅಂತ ನನಗೆ ಯಾವುದೂ ಇಲ್ಲ ಪ್ರಿಯರೇ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅದರಲ್ಲಿ ಬರುವಂಥ ಆದಾಯದಲ್ಲಿ ನಾನು ಓಟಿ ಮಾಡ್ತೀನಿ. ಆ ಓಟಿ ಹಣವನ್ನು ಸಾಧ್ಯವಾದಷ್ಟು ನಾನು ಚರ್ಚೆಗೆ ಆಗ್ತಾ ಇದ್ದೀನಿ. ಅಲ್ಲೆಲ್ಲ ನಿಜ ತಾನೆ? ಆದರೆ ಇವತ್ತು ಮನೆ ಇರುವಂಥ ಪಾಸ್ಟರ್ಗಳು, ಜಾಗರದ ಪಾಸ್ಟರ್ಗಳು ತಿಂಗಳಿಗೆ ಒಂದ್ಸಲ ನಾವು ಊಟ ಆಗ್ತಿಲ್ಲ. ಎಷ್ಟು ನೋವಾಗ್ತೇವೆ ಗೊತ್ತಾ? ಬೇಜಾರಾಗ್ತದೆ ಪ್ರಿಯರೇ. ಏನಾದರೂ ಒಂದು ಊಟ ಹಾಕಿ ಕಳಿಸ್ಬೇಕು. ಯೇಸು ಸ್ವಾಮಿನೂ ಕೂಡ ತನ್ನ ಶಿಷ್ಯಂದ್ರು ಹೊಟ್ಟೆ ಹಸ್ತು ಬಿಡ್ತಾರೆ, ಅವರು ಊಟ ಹಾಕಿ ಕಳಿಸಿದ್ರು. 5 ರೊಟ್ಟಿ 2 ಮೀನನ್ನು 12 ಪುಟ್ಟಿಗಳಾಗಿ ಉಳಿಸೋಷ್ಟರ ಮಟ್ಟಿಗೆ ಮಾಡಿದ್ರು. ನೀವು ಕೊಟ್ಟರೆ ಉಳಿತಿದೆ, ಕೊಡದಿದ್ರೆ ಉಳಿಯೋದಿಲ್ಲ ಕಣ್ರಿ. ಯೇಸು ಸ್ವಾಮಿ 5,000 ಜನ ಗಂಡಸರು, ಟೋಟಲ್ ಆಗಿ ಒಂದು 20,000 ಜನ ಇದ್ರು. ಯೇಸು ಸ್ವಾಮಿ ಅವತ್ತು ಕೊಟ್ಟಿದ್ದಕ್ಕೆ 12 ಪುಟ್ಟಿ ಉಳಿತು. ಆ 12 ಪುಟ್ಟಿ 12 ಜನ ಶಿಷ್ಯಂದ್ರಿಗೆ ಅಂತ ಹೇಳ್ತಾರೆ. ಅಲ್ಲಲ್ಯ ಆ ಶಿಷ್ಯಂದ್ರ ಆ 12 ಪುಟ್ಟಿನ ಇಟ್ಕೊಳ್ಳಿಲ್ಲ. 12 ಪುಟ್ಟಿನ ಇವತ್ತು ನಮಗೆಲ್ಲ ಹಂಚಿದ್ದಕ್ಕೆ ಇವತ್ತು ನಾನು ನೀನು ಕ್ರಿಸ್ತನ ವಾಕ್ಯವನ್ನು ತಿಂತಾ ಇದ್ದೀನಿ. ಆ 12 ಪುಟ್ಟಿನ 12 ಶಿಷ್ಯಂದ್ರ ತಗೊಂಡು ಯೂಸ್ ಮಾಡಿದ್ದಕ್ಕೆ ಆ 12 ಪುಟ್ಟಿನಿದ್ದ ಆಹಾರ ಇವತ್ತು ದೇವರ ವಾಕ್ಯವಾಗಿ ನಿನ್ನ ಮನೆಗೆ ಸೇರ್ತದೆ. ನೀವು ಕೊಡ್ಲಿಕ್ಕೆ ಕಲ್ತಾಗಲೇ ಆಶೀರ್ವಾದ. ನಾನು ಕೊಡ್ಲಿಕ್ಕೆ ಕಲ್ತಾಗಲೇ ಆಶೀರ್ವಾದ. ನಮ್ಮ ಸಭೆಯಲ್ಲಿ ಸಿಗುವಂಥ ಕಾಣಿಕೆ ಬೇರೆ 2,000 ಆದರೂ ಕಾಣಿಕೆ ಬಗ್ಗೆ ನಾನು ಜಾಸ್ತಿ ಪ್ರಸಂಗ ಮಾಡೋದಿಲ್ಲ. ದಶಮ ಭಾಗ ಅಂತೂ ನಮ್ಮ ಸಭೆಯಲ್ಲಿ ಇಲ್ಲವೇ ಇಲ್ಲ. 100ಕ್ಕೆ 10 ರೂಪಾಯಿ ದಶಮ ಭಾಗ ಇಲ್ಲವೇ ಇಲ್ಲ. ಇದ್ರೂ ಕೊಡೋದಿಲ್ಲ, ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಸಭೆ ನಾನು ನಡೆಸ್ತಾ ಇಲ್ಲ, ನನ್ನ ಒಳಗಡೆ ಯೇಸು ಕ್ರಿಸ್ತ ನಡೆಸ್ತಿದ್ದಾರೆ. ವಾರ ಊಟದ ವ್ಯವಸ್ಥೆನ ನಾನು ಮಾಡ್ತಾ ಇಲ್ಲ, ನನ್ನ ಒಳಗಡೆ ಯೇಸು ಸ್ವಾಮಿ ಮಾಡ್ತಿದ್ದಾರೆ ಕಣ್ರಿ. ಒಬ್ಬ ಚಂದ್ರಶೇಖರ್ ಪಾಸ್ಟರ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ನನ್ನ ಕುಟುಂಬನ ನೋಡಿಕೊಂಡು ಹಳ್ಳಿಗಳಲ್ಲಿ ಯಾರು ಸಾವು ನೋವಾದಾಗ ನಾನೀಗ ಹೋಗಲೇಬೇಕು. ಸಭೆನ ನಡೆಸ್ಕೊಂಡು ಮಾಡಬೇಕಾದ್ರೆ ಚಂದ್ರಶೇಖರ ಪಾಸ್ಟರ್ಗೆ ಇಷ್ಟೆಲ್ಲ ಮಾಡಲಿಕ್ಕೆ ದೇವರು ಕೃಪೆ ಕೊಡ್ತಾ ಇರ್ತದ್ರೆ, ನಿಮಗೆ ಸ್ವಂತ ಮನೆ ಇದೆ, ಸ್ವಂತ ಜಾಗ ಇದೆ ಕಂಡ್ರೆ ನೀವು ಇನ್ನೆಷ್ಟು ಮಾಡ್ಬೋದು ನೀವೇ ಯೋಚನೆ ಮಾಡಿ. ಅದಕ್ಕೇನೆ ಹೇಳೋದು, ಕ್ರಿಸ್ಮಸ್ ದಿವಸ ನೀವು ಸುಮ್ಮನೆ ಹೋಗ್ಬಾರ್ದು, ಮನೇಲಿ 10 ಜನಕ್ಕೆ ಸ್ವೀಟ್ ಹಂಚಲೇಬೇಕು ಅಂತ ಹೇಳಿದ್ರೆ ದೇವ್ರ ಸ್ತೋತ್ರ ಇವರು 6 ಮನೆಗೆ ಊಟ ಹಂಚಿದ್ದಾರೆ. ದೇವ್ರ ಸ್ತೋತ್ರ. ಇವತ್ತು ಬೆಳಿಗ್ಗೆ ಸಾಕ್ಷಿ ಬಂತು ನನಗೆ. ಅರ್ಥ ಮಾಡ್ಕೊಳ್ಳಿ, ಕ್ರಿಸ್ಮಸ್ ಅಲ್ಲ, ಕ್ರಿಸ್ಮಸ್ ನಮಗೆ ದಿನಾನು ಕಣ್ರಿ. ಇದೊಂದರ ಅರ್ಥ ಮಾಡ್ಕೊಳ್ಳಿ. ದಿನ ನಮ್ಗೆ ಕ್ರಿಸ್ಮಸ್ ಆಗಿರ್ಬೇಕು. ವಾಗ್ದಾನ ಫಲಗಳನ್ನ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಹಾಗಾದ್ರೆ ನಿಮಗೆ ವಾಗ್ದಾನ ಮತ್ತು ಆಶೀರ್ವಾದ ಬೇಕಾದ್ರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿ. ಒಂದು 15ನೇ ವಾಕ್ಯದವರೆಗೆ ನನಗೆ ಓದೋದಿಲ್ಲ, ಟೈಮ್ ಇಲ್ಲ. ಆ 28-15 ನೀವು ಓದಿದಾಗ ದೇವರು ನಿಮಗೆ ಏನು ಮಾಡ್ತಾರೆ ಗೊತ್ತಾ? ಕರೆಕ್ಟಾಗಿ ಆ ಆಶೀರ್ವಾದಗಳು ಮತ್ತು ವಾಗ್ದಾನಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ. ಅಲ್ಲಲ್ಯಾ? ಆಜ್ಞೆ ಯಾವ್ದು ಗೊತ್ತಾ? ಯೇಸುವೇ ನನಗೆ ನೀನು ಬೇಕು. ಏನು ದೊಡ್ಡ ಆಜ್ಞೆ ಅಲ್ಲ. ವಾಕ್ಯ ಗೊತ್ತಿರಬೇಕು ಅಂತ ಇಲ್ಲ. ಮತ್ತಾಯದಲ್ಲಿ ಅಂಥ ವಾಕ್ಯ ಇದೆ, ಮಾರ್ಕದಲ್ಲಿ ಇಂಥ ವಾಕ್ಯ ಇದೆ, ಲೂಕದಲ್ಲಿ ಇಂಥ ವಾಕ್ಯ ಇದೆ. ಅದು ಬುದ್ಧಿವಂತಿಗೆ ಅಷ್ಟೇ, ಪ್ರೀತಿ ಅಲ್ಲ. ಸೈತಾನನಿಗೂ ವಾಕ್ಯ ಗೊತ್ತಿದೆ. ಅದಕ್ಕೆ ಲೆಕ್ಕ ತಗೊಳಿಸಿ ನೋಡಿ. ನಿಮಗೆ ಓದ್ಲಿಕ್ಕೆ ಬರೆದಿದ್ರೆ ಪರವಾಗಿಲ್ಲ. ಯೇಸು ಸ್ವಾಮಿ ರಕ್ಷಕ, ಒಡೆಯ, ನನ್ನ ಪಾಪಕ್ಕೋಸ್ಕರ ಸತ್ತು 3 ದಿವಸ ಎದ್ದು ನನ್ನ ಪಾಪವನ್ನು ಪರಿಹರಿಸಿದ್ದಾರೆ, ನನಗೆ ಪರಲೋಕ ರಾಜ್ಯ ಕೊಡ್ಲಿಕ್ಕೋಸ್ಕರ ಅವರು ಬಂದಿರುತ್ತಾರೆ ತಿಳ್ಕೊಳ್ತೀರಾ? ನಿಮಗೆ ಆಗಲೇ ರಕ್ಷಣೆ. ಅದರಲ್ಲಿ ಇಷ್ಟು ತಿಳ್ಕೊಳ್ಳಿ ಸಾಕು. ಏಸಪ್ಪ ನಮಗೋಸ್ಕರ ಮಾನವ ರೂಪ ಧರಿಸಿ ನಮಗೋಸ್ಕರ ಸತ್ತು 3ನೇ ದಿವಸ ನಮ್ಮ ಪಾಪವನ್ನು ಹೊತ್ತುಕೊಂಡು 3ನೇ ದಿವಸ ಸತ್ತವರೊಳಗಿಂದ ತಂದೆಯಾದ ದೇವರು ಅವನನ್ನು ಎಬ್ಬಿಸಿದ್ರು. ಈಗ ನಮಗೆ ರಕ್ಷಕನು ಒಡೆಯನು ದೇವರಾಗಿದ್ದಾರೆ. ಯಾರು ನಂಬ್ತೀರೋ ಅವರಿಗೆ ಸ್ವರ್ಗ ಮತ್ತು ನಿತ್ಯ ಜೀವ. ವಾಕ್ಯ ಕೊಡ್ತಾರೆ ಯಾಕಂತ ನಿಮಗೆ ತಿಳುವಳಿಕೆ ಬರಲಿ ಅಂತ. ಅಲ್ಲಲ್ಯಾ ಅಲ್ಲಲ್ಯಾ. ಇದೊಂದನ್ನು ಓದ್ಬಿಡಿ ಬೇರೆ, ನಾವು ನಿಲ್ಲಿಸ್ಬಿಡೋಣ. ಧರ್ಮೋಪದೇಶಕಾಂಡ 28:1 ಓದಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ
ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಆಮೆನ್. ನೀವು ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿದ್ರೆ, ಈಗ ಮಗಳೇನಾಗಲು ನಿಮ್ಮ ದೇವರಾದ ಯೆಹೋವನ ಮಾತ್ರ ಶ್ರದ್ಧೆಯಿಂದ ಕೇಳಿ ನಾನು ನಿಮಗೆ ಬೋಧಿಸುವ ಆಜ್ಞೆಗಳನ್ನ ಅನುಸರಿಸಿ ನಡೆದರೆ ಆತನ ಭೂಮಿಯಲ್ಲಿ ಎಲ್ಲ ಜನಗಳಿಗೆ ಉನ್ನತ ಸ್ಥಿತಿ ತರಲು. ಇವತ್ತು ಕ್ರೈಸ್ತರು ನಿಜವಾಗಿ ಭಾರತ ದೇಶದಲ್ಲಿ ನಮಗೆ ಹಿಂಸೆ ಕೊಡ್ತಿದ್ದಾರೆ, ನಮಗೆ ತೊಂದರೆ ಕೊಡ್ತಿದ್ದಾರೆ ಪ್ರಿಯರೇ. ಆದರೆ ಇಡೀ ಪ್ರಪಂಚದಲ್ಲಿ ಕ್ರೈಸ್ತರೇ ಉನ್ನತ ಸ್ಥಿತಿಗೆ ಬಂದಿರೋದು ಪ್ರಿಯರೇ. ಟಿವಿಗಳಲ್ಲಿ ನೋಡಿ, ನ್ಯೂಸ್ಗಳಲ್ಲಿ ನೋಡಿ, ಇವತ್ತೊಂದು ಫ್ಯಾನ್ ಕಂಡುಹಿಡಿದಿರೋದು, ರೇಡಿಯೋ ಕಂಡುಹಿಡಿದಿರೋದು, ವಿಮಾನ ಕಂಡುಹಿಡಿದು, ಪ್ರತಿಯೊಂದು ಸಾಮಾನ್ಯವಾಗಿ 100ಕ್ಕೆ 90 ಭಾಗ ವಿಜ್ಞಾನಿಗಳು ಕಂಡುಹಿಡಿದಿರೋದು ಎಲ್ಲ ಕ್ರೈಸ್ತರೇ ಇರೋದು. ಇವತ್ತು ವಿದ್ಯಾ ಕೇಂದ್ರಗಳು ಇರೋದೇ ಕ್ರೈಸ್ತರಿಗೆ. 100ಕ್ಕೆ 90 ಭಾಗ 10% ಇದ್ದಾರೆ, ಬೇರೆಯವರು ಇಲ್ಲ ಅಂತ ಹೇಳೋದಿಲ್ಲ. ನೋಡಿ, ಇಲ್ಲಿ ನೀವು ಅನುಸರಿಸಿದ ಭೂಮಿಯ ಜನ ಇವತ್ತು ನೋಡಿ, ಭೂಮಿಯಲ್ಲಿ ಕ್ರೈಸ್ತರ ಸಂಖ್ಯೆ ಅಭಿವೃದ್ಧಿ ಹೊಂದ್ತಾ ಇದೆ. ಕ್ರೈಸ್ತರು ಅಲ್ಲದೆ ಇರೋರು ಇವತ್ತು ಕ್ರೈಸ್ತರನ್ನ ಅನುಸರಿಸ್ತಾ ಇದ್ದಾರೆ. ಕ್ರೈಸ್ತತ್ವ ಒಂದು ಜಾತಿಯಲ್ಲ, ಆಗಲೇ ಹೇಳಿದ್ದೀನಿ. ಕ್ರಿಸ್ತನನ್ನು ಅನುಸರಿಸೋರೇ ಕ್ರೈಸ್ತರು, ಕ್ರಿಶ್ಚಿಯನ್ಸ್ಗಳನ್ನ ಅನುಸರಿಸೋರು ಜಾತಿ, ಅದು ಕ್ರಿಶ್ಚಿಯನ್ಸ್. ಕ್ರೈಸ್ತನನ್ನು ಅನುಸರಿಸೋರು ಕ್ರೈಸ್ತರು. ಹಾಗಾದ್ರೆ ನಾವು ಕ್ರೈಸ್ತನ ಅನುಸರಿಸ್ತಾ ಇದ್ದೀವಿ. ಎಲ್ಲ ಜನಗಳಿಂದಲೂ ಇವತ್ತು ಯೇಸು ಕ್ರಿಸ್ತನ ಮಕ್ಕಳು ಬರುವಾಗ ಕಷ್ಟದಲ್ಲಿ ಬರ್ತಾರೆ, ಸ್ವಲ್ಪ ಟೈಮ್ ಕಳೆದ ಅಭಿವೃದ್ಧಿ ಆಗೋದನ್ನು ತೋರಿಸ್ತಾರೆ. ಲೋಕ ಜನರು ನೋಡ್ತಾ ಇದ್ದಾರೆ. ಒಂದಷ್ಟು ನೀವು ನಿಮ್ಮ ಓದಪ್ಪ, ನೀವು ದೇವರಾದ ತಂದೆಯ ಮಾತಿಗೆ ಕಿವಿ ಕೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವ ಶುಭಗಳು? ತಂದೆ ದೇವರ ಮಾತಿಗೆ ಕಿವಿ ಕೊಟ್ಟು ನಡೆದರೆ ಯಾವ ಶುಭಗಳು ಪ್ರಾಪ್ತಿ ಆಗ್ತದೆ? ಓದಿ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನೀವು ಊರಿನಲ್ಲಿ ಕಾಡಲ್ಲಿ ಶುಭ ಉಂಟಾಗ್ತದೆ. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಳವಿಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ತಂದೆಯು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕನಸುಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ತಂದೆಯು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ತಂದೆಯ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ತಂದೆಯ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ತಂದೆಯು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು, ವ್ಯವಸಾಯಗಳ ಸಮೃದ್ಧಿಯನ್ನು ಉಂಟು ಮಾಡುವನು. ತಂದೆಯು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ತಂದೆಯ ಆಜ್ಞೆಗಳನ್ನೆಲ್ಲ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಣದವರಾಗಿರುವಿರೇ ಹೊರತು ಕೆಳಗಣರಾಗಿರುವುದಿಲ್ಲ. ಹೆಂಗಾದೆ ವಾಕ್ಯ? ಅಲ್ಲಲ್ಲಿಯ ಸ್ವಾಮಿ ಹೇಳ್ತಾರೆ, ನೀವು ವಾಕ್ಯ ಪ್ರಕಾರ ನಡೆದ್ರೆ, ಆಜ್ಞೆ ಪ್ರಕಾರ ನಡೆದ್ರೆ, ನಿಮ್ಮ ಊರಲ್ಲಿ ಅಡವಿಯಲ್ಲಿ, ನಮಗೆ ಹಳ್ಳಿ ಜನಗಳೆಲ್ಲ ಅಡವಿಗೆ ಹೋಗ್ಲೇಬೇಕು, ಸೌದೆ ಮಟ್ಟಕ್ಕೆ ಅದಕ್ಕೆಲ್ಲ ಹೋಗ್ಲೇಬೇಕು. ಸುಬೋಟದು ಸಂತಾನ, ವ್ಯವಸಾಯ, ದನ ಕುರಿ ಪಶುಗಳು ಏನು ಮಾಡಿದ್ರೆ ಅದಕ್ಕೆಲ್ಲ ಪುಟ್ಟಿಗಳಿಗೂ ಕೊಣವೆಗಳಿಗೂ ಸುಬೋಟಾಗೋದು. ಪುಟ್ಟಿಗಳು ಯಾವುದು? ನಿಮ್ಮ ಜೋಬು ಯಾವತ್ತು ತುಂಬಿರುತ್ತೆ. ಆ ಕಾಲದಲ್ಲಿ ಪುಟ್ಟಿ ಮನೆ ಒಳಗಡೆ ಇತ್ತು, ಈಗ ಜೋಬೆ. ಅದರಿಯ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗೋದು. ಆಕ್ಸಿಡೆಂಟ್ ಆಗೋದು, ಅದಾಗಲಿ ಇದಾಗೋದು ಆಗೋದಿಲ್ಲ. ನಿಮ್ಮ ಮೇಲೆ ಬರೋ ಶತ್ರುಗಳು ನಿಮ್ಮಿಂದ
ಓಡಿ ಹೋಗುವಂತ ಮಾಡ್ತಾರೆ. ಮೂಗರಮ್ಮನ ಹೆಂಗಾದ್ರೂ ಮಟಾಸ್ ಮಾಡ್ಬೇಕಂತ ಯಾರು ಹೇಳ್ತಾರೋ ಅವ್ರು ನಿಮ್ಮ ಮನೆ ಪಕ್ಕಕ್ಕೆ ಬಂದಾಗ ಬೆಂಕಿ ಹಚ್ಚಿದಾಗ ಬಿಟ್ಟು ಓಡೋಗ್ಬಿಡ್ತಾರಂತೆ. ಬೆಂಕಿ ಬಂದಾಗ ಆಗ್ಬಿಡ್ತಂತೆ ಅವರಿಗೆ. ಅಲ್ಲಲಿಯ ಅಲ್ಲಲಿಯ ಒಂದೇ ದಾರಿಯಿಂದ ಬಂದು 7 ದಾರಿಲಿ ಹೋಗ್ತಾರಂತೆ. ನಿಮ್ಮ ಕಣಜಗಳು ಅಂದ್ರೆ ನಿಮ್ಮ ಈಗ ಕಣಜಗಳು ಇಲ್ಲೇ ಇಲ್ಲ 190 ಭಾಗ ನಿಮ್ಮ ಅಡಿಗೆ ಮನೆಯಲ್ಲಿ ತುಂಬಿರುವಂತ ಮಾಡ್ತಾರೆ. ಕೆಲವೊಂದು ಜನಕ್ಕೆ ಊಟ ಕೂಡ ಗೊತ್ತಿಲ್ಲ ಕಣ್ರಿ. ಬೇಳೆ ಎಷ್ಟಿರ್ತದೆ, ತೆಂಗಿನಕಾಯಿ ಎಷ್ಟಿರ್ತದೆ. ನಿಜವಾಗಿ ನಾನು ಅಹಂಕಾರದಲ್ಲಿ ಹೇಳ್ತಾ ಇಲ್ಲ ಪ್ರಿಯರೇ, ನಾನು ಚಿಕ್ಕ ಸಂಬಳದಲ್ಲಿ ಇದ್ರು ಕೂಡ ನನ್ನ ಮನೆಗೆ ಈಗ ಬಂದು ನೋಡಿ, ಈಗ ಕೊರೋನಾ ಬಂದ್ಬಿಟ್ಟು ಈಗ ಲಾಕ್ಡೌನ್ ಆಗಿ ಇಡೀ 3 ತಿಂಗಳು, ಇನ್ನೂ ಲಾಕ್ಡೌನ್ ಆಗಿ 3 ತಿಂಗಳಲ್ಲ 6 ತಿಂಗಳು ಲಾಕ್ಡೌನ್ ಆದರೆ ನೀವು ನನ್ನ ಮನೆಗೆ ಬಂದು ನೋಡಿ, ಮಾಡ್ತಾ ಇರೋದು ಸೆಕ್ಯೂರಿಟಿ ಗಾರ್ಡ್ ಕೆಲಸ. ಇವತ್ತು 6 ತಿಂಗಳಿಗಿರೋ ರೇಷನ್ ನನ್ನ ಮನೇಲಿ ಇದೆ. ಯಾಕೆಂದರೆ ನನ್ನ ಹೆಂಡತಿ ಆ ವಿಷಯದಲ್ಲಿ ಭಾಳ ಹುಷಾರು. ಬೇಳೆ ತೆಂಗಿನಕಾಯಿ ಎಣ್ಣೆ ಯಾಕೆ ಇಟ್ಟಿರ್ತಾಳೆ ಅಂದರೆ ಒಂದೇ ಸಲ ನಮಗೊಂದ್ಸಲ ಹುಷಾರು ತಪ್ಪೋಯ್ತು. ನನಗೆ 2-3 ತಿಂಗಳ ಮಲಗದಲ್ಲಿ ಆದಾಗ ಭಾಳ ಕಷ್ಟ ಅನುಭವಿಸ್ಬಿಟ್ಟು ನಾವು. ಅದಕ್ಕೆ ಈಗ ಏನು ಮಾಡ್ತೀವಿ ಗೊತ್ತಾ, ಸ್ವಲ್ಪ ಜಾಸ್ತಿ ಹಾಳಾಗದೇ ಇರ್ತಕ್ಕಂಥ ವಸ್ತುಗಳು ಸ್ವಲ್ಪ ಜಾಸ್ತಿ ತೆಗೆದಿಡಿ. ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ಇಡಿ. ಕಣಜ ಇನ್ನೊಂದು ಕಣಜ ಯಾವುದು ಗೊತ್ತಾ, ಬ್ಯಾಂಕ್ ಬ್ಯಾಲೆನ್ಸ್. ಇವತ್ತು ಬಂದಿರೋ ದುಡ್ಡನ್ನ ತಿಂದ್ಕೊಂಡು ಸಾಯ್ತಾ ಇದ್ದಾರೆ ಜನ, ಸ್ವಲ್ಪನೂ ಉಳಿಸೋದಿಲ್ಲ. ತಪ್ಪು ಕಣ್ರಿ, ಸ್ವಲ್ಪ ಉಳಿಸಲೇಬೇಕು. ಯೇಸು ಸ್ವಾಮಿನ 12 ಪುಟ್ಟಿನ ಉಳಿಸ್ಬಿಟ್ಟು ಜನಗಳಿಗೆ ಕೊಡ್ಲಿಕ್ಕೆ ಹೇಳಿ ಜೋಪಾನವಾಗಿ ಇಡಿ ಅಂತ ಹೇಳಿದ್ಮೇಲೆ ನಾನು ನೀನು ಬ್ಯಾಂಕ್ ಬ್ಯಾಲೆನ್ಸ್ ಇಡಿದ್ರೆ ತಪ್ಪಿಲ್ಲ. ಇವತ್ತು ಪಾಸ್ಟರ್ಗಳು ಬೋಧನೆ ಮಾಡ್ತಾರೆ, ಕೆಲವೊಂದು ಪಾಸ್ಟರ್ಗಳು ಈ ಬ್ಯಾಂಕ್ ಬ್ಯಾಲೆನ್ಸ್ ಇಡಬಾರ್ದಂತೆ. ಸತ್ತಾಗ ಪಾಸ್ಟರ್ ಬಂದಲ್ಲ ನಿಮಗೆಲ್ಲ ನೋಡೋದು, ನಿಮ್ಮ ಮಕ್ಕಳು ಮದುವೆ ಮಾಡಿದಾಗ ಪಾಸ್ಟರ್ ಎಲ್ಲ ಬಂದು ಮಾಡೋದು. ಆ ಟೈಮಲ್ಲಿ ಪಾಸ್ಟರ್ಗಳು ಯಾರು ಕೈ ಕೊಡೋದು, ಎಲ್ಲ ಕೈ ಕೊಟ್ಬಿಡ್ತಾರೆ. ನೀವು ಜ್ಞಾನ ಕೊಟ್ಟಿದ್ದಾರೆ, ಪಾಸ್ಟರ್ಗಳು ಮಾತ್ರ ಕೇಳೋಂಗೆ ಕೇಳಿ. ಬೈಬಲಲ್ಲಿ ಏನಿದೆ ಅದ್ರ ಪ್ರಕಾರ ಮಾತ್ರ ಕೇಳಿ. ಅಲ್ಲಲಿಯ ಅಲ್ಲಲಿಯ ಎಲ್ಲ ಕೇಳಕ್ ಹೋಗ್ಬೇಡಿ. ವಾಕ್ಯದ ಪ್ರಕಾರ ಏನು ಹೇಳ್ತಾರೆ ಅದ್ರ ಪ್ರಕಾರ. ಚಿನ್ನ ಹಾಕಬೇಡಿ ಅಂತ ಹೇಳ್ತಾರೆ, ಮೂಗುತಿ ಹಾಕಬೇಡಿ ಅಂತ ಹೇಳ್ತಾರೆ, ಆಸ್ತಿ ಇಡಬಾರ್ದು ಅಂತೆ. ಯೇಸು ಸ್ವಾಮಿನೇ ಬಾಡಿಗೆ ಮನೇಲಿ ಇದ್ದು ಸುಳ್ಳು ತಪ್ಪು ಬೋಧನೆ ಕೊಡ್ತಾರೆ. ಅವರು ಇದ್ರು ಮನೇಲಿದ್ರು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪರಲೋಕನೇ ಅವ್ರದ್ದು ಆದ್ಮೇಲೆ ಅವ್ರು ಈ ಲೋಕದ ಮನೆ ಯಾಕೆ ಲೆಕ್ಕ ಹಾಕ್ತಾರೆ? ಅಲ್ಲಲಿಯ ಸುಮ್ಮನಾದ್ರೂ ಏನೇನೋ ಬೋಧನೆ ಮಾಡಿದಾಗ ಚಿನ್ನ ತಗೊಂಡು ಇಟ್ಕೊಂಡ್ರೆ ನಿಮ್ಮ ಆಪತ್ತಿನ ಸಮಯದಲ್ಲಿ ಆಗ್ತದೆ. ಅಲ್ಲಲಿಯ ನಿಜಾನಾ? ಅಲ್ಲಲಿಯ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇಡಬಾರ್ದಿದ್ರೆ ನಿನ್ನಂತ ತಪ್ಪಾದ ವ್ಯಕ್ತಿ ಯಾರು ಇರೋದಿಲ್ಲ, ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮ್ಮ ಕಣಜಗಳು ಅಡಿಗೆ ಮನೆಯಲ್ಲಿ ತುಂಬಿರ್ತದೆ. ಎರಡರದಾಗಿ ಏನು ಗೊತ್ತಾ? ಸ್ತೋತ್ರ ನೋಡಿ. ದೇವ್ರು ನಮ್ಗೆ ಸ್ತೋತ್ರ ಆಗಲಿ ಅಭಿ, ಪ್ರೈಸ್ ಲಾರ್ಡ್. ಆಯ್ತಾ? ಆಯ್ತು ದೇವ್ರು ನಿಮ್ಗೆ ಆಶೀರ್ವಾದ ಮಾಡುವ. ನೋಡಿ ದೇವ್ರು ಹೆಂಗ್ ಒದಗಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಆಶೀರ್ವಾದ ಅಂತ ಹೇಳಿದ್ರೆ ಕೊಡಲ್ಪಟ್ಟವರ ಕೈ ಯಾವತ್ತೂ ಕೂಡ ಇದಾಗಿಲ್ಲ. ನೋಡಿ ಇವತ್ತು ಬಾಳೆಹಣ್ಣು ಬಿಸ್ಕೆಟ್ 2 ಕೂಡ ದೇವರು ಒದಗಿಸಿದ್ದಾರೆ. ಸ್ತೋತ್ರ ಮಾಡೋಣ. ಆಮೇಲೆ ಇದೇ ದೇವ್ರ ಸಿಕ್ಕಾದ್ರೆ ಇದಕ್ಕೇನೆ. ಹಾಲೆಲೂಯ. ನಾನೇನು ಕೇಳಿದ್ನಾ? ಹಾಲೆಲೂಯ. ಈಗ ಮುಂದಕ್ಕೆ ಹೋಗೋಣ. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರ್ತದೆ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ಗಳು ಉಳಿಸಿಡಬೇಕು. ಹಾಲೆಲೂಯ. ಪ್ರೈಸ್ ಲಾರ್ಡ್. ಮತ್ತೆ ದೇವರ ವಾಕ್ಯಗಳನ್ನು ಅನುಸರಿಸಿ ವಾಗ್ದಾನ ಮಾಡಿದಂತೆ ನಿಮ್ಮನ್ನ ಭೂಮಿ ಮೇಲೆ ಎಲ್ಲಾ ಜನಾಂಗಗಳಿಂದ ತೃಪ್ತಿಯಾಗಿರ್ತಾರೆ. ನಿಮ್ಮ ಪಶು, ದನ, ಕರು, ವ್ಯವಸಾಯಗಳು ನಿಮ್ಮ ವಿರುದ್ಧವಾಗಿ ಮಾಟ, ಕೂಟ, ಅಂತರ್ಗತ ಶಕ್ತಿಗಳು ಏನೇ ಮಾಡಿದ್ರು ಕೂಡ ಯೇಸು ನಾಮದ ಮುಂದೆ ನಿಲ್ಲಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಿಮ್ಗೆ ವಾಗ್ದಾನಗಳು ಸಕ್ಸಸ್ ಆಗಬೇಕಾ? ಆಜ್ಞೆಗಳನ್ನು ಕೈಗೊಂಡು ನಡೀರಿ. ನಿಮಗೆ ಆಜ್ಞೆಗಳು ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ನಿಮ್ಗೆ ಒಂದೇ ಒಂದು ಸುಲಭದ ಐಡಿಯಾ ಕೊಡ್ತೀನಿ. ಯೇಸಪ್ಪನೇ ಸತ್ಯವಾದ ದೇವರು, ನಿತ್ಯ ಜೀವ ಕೊಡೋದ ದೇವರು. ಅವರು ನನ್ನ ಪಾಪಕ್ಕೋಸ್ಕರ ಬಂದು ಸತ್ತು 3 ದಿವಸ ಎದ್ದು ಪರಲೋಕಕ್ಕೆ ಹೋಗಿ ಇವತ್ತು ತನ್ನ ಆತ್ಮನನ್ನು ನಮ್ಮೊಳಗಡೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಲಿಯ. ನಾನು ಆ ವ್ಯಕ್ತಿಯನ್ನು ನಂಬಿದಾಗ ನನಗೆ ನಿತ್ಯ ಜೀವ ಇದೆ ಅಂತ ನೀವು ತಿಳ್ಕೊಂಡ್ರೆ ಸಾಕು. ಏಸಪ್ಪ ಅಂತ ಹೇಳ್ತಿದ್ರು ಸಾಕು. ವಾಕ್ಯ ಗೊತ್ತಿರಬೇಕು ಅಂತಿಲ್ಲ. ಏಸಪ್ಪ ನೀವು ಪೂರ್ಣ ಹೃದಯದಿಂದ ಸ್ವೀಕಾರ ಮಾಡಿದ್ರು ನಿಮಗೆ ರಕ್ಷಣೆ ಗ್ಯಾರಂಟಿ. ಅಲ್ಲಲಿಯ. ನಿಮಗೆ ವಾಗ್ದಾನದ ಫಲಗಳ ಗ್ಯಾರಂಟಿ. ನೀವು ಇಲ್ಲಿ ವಾಕ್ಯಗಳನ್ನ ಕೇಳೋದು, ಮನೇಲಿ ಹೋಗ್ಬಿಟ್ಟು ಜಗಳ ಆಡೋದು, ಇಲ್ಲಿ ವಾಕ್ಯ ಕೇಳೋದು, ಕಿತಾಪತಿ ಮಾಡೋದು, ಇಲ್ಲಿ ವಾಕ್ಯ ಕೇಳೋದು, ಅಲ್ಲಿ ಸೆಕ್ಸ್ ಫಿಲಮ್ಗಳನ್ನ ನೋಡೋದು, ಇಲ್ಲಿ ವಾಕ್ಯ ಕೊಡೋದು, ಕೆಟ್ಟದನ್ನು ನೋಡೋದು, ಇಲ್ಲಿ ವಾಕ್ಯ ಕೊಡೋದು, ಅಲ್ಲಿ ಧಾರಾವಾಹಿಗಳನ್ನ ನೋಡೋದು, ಇದೆಲ್ಲ ಮಾಡಿದ್ರೆ ನಿಜವಾಗೂ ಅಂತ ಹೇಳ್ತೀನಿ ವಾಗ್ದಾನದ ಫಲಗಳು ನಿಮಗೆ ಸಿಗೋದಿಲ್ಲ ಪ್ರಿಯರೇ. ಅಲ್ಲಲಿಯ. ಇವತ್ತು ಎಲ್ಲರೂ ಬಿಗ್ ಬಾಸ್ ನೋಡ್ತೀರಾ? ನಾನು ಹೇಳ್ತೀನಿ ಬಿಗ್ ಬಾಸ್ ನಮ್ಮ ಅಪ್ಪ ಕಣ್ರಿ. ಅಲ್ಲಲಿಯ.
ಹಾಕ್ಬಿಟ್ಟಾಗ ಒಂದು ನಿಮಿಷ ನನ್ನ ಕಣ್ಣು ನೋಡ್ತದೆ, ತಕ್ಷಣ ತಿರುಗಿಬಿಡ್ತೀನಿ. ಯಾಕತ್ತ ನಮ್ಮ ಅಪ್ಪ ಬಿಗ್ ಬಾಸು, ನೆಟ್ಟಿಗೆ ರೂಮ್ ಒಳಗಡೆ ಹೋಗ್ತೀನಿ, ಅಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಿಗ್ ಬಾಸ್ ಅಂತೆ 50 ಲಕ್ಷ ಕೊಟ್ಬಿಡ್ತಾರಂತೆ. ನಿಮ್ಗೆ 50 ಲಕ್ಷದ ಬಿಗ್ ಬಾಸ್ ಬೇಕು, ಕೋಟಿ 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 ಬೆಲೆ ಬಾಳಂತ ಪರಲೋಕ ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪಾಪದಲ್ಲಿ ಬೀಳಬೇಡಿ. ಇವತ್ತು ನಿಮ್ಮ ಕೈಲಿರೋ ಸಣ್ಣ ಮೊಬೈಲ್ ಪಾಪದಲ್ಲಿ ಬೀಳಿಸ್ತದೆ, ಮನೆಯಲ್ಲಿ ಟಿವಿ ಪಾಪದಲ್ಲಿ ಬೀಳಿಸ್ತದೆ. ಅದ್ರಲ್ಲಿ ಒಳ್ಳೆ ಕಾರ್ಯಗಳು ಬರ್ತದೆ, ಅದನ್ನ ನೋಡಿ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ನಾವು ಆಜ್ಞೆಗಳ ಪ್ರಕಾರ ನಡೆದ್ರೆ ವಾಗ್ದಾನಗಳು ಆಟೋಮೆಟಿಕ್ ಆಗಿ ಸಿಗ್ತದೆ. ಆಜ್ಞೆಗಳು ಯಾರಿಗೆ ಗೊತ್ತಿಲ್ವಾ? ಏಸಪ್ಪನ ನಂಬಿದ್ರೆ ಸಾಕು, ಆಟೋಮೆಟಿಕ್ ಆಗಿ ವಾಗ್ದಾನಗಳು ಸಿಕ್ಕೇ ಸಿಗ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ, ನಾವೆಲ್ಲರೂ ವಾಗ್ದಾನ ಪಡೆದಿಗೆ ಯೋಗ್ಯರಾಗುವ. ಯೇಸುವನ್ನು ನಡೆದು ಪರಿಶುದ್ಧವಾದ ಜೀವಿತವನ್ನು ಯಾರು ನಡೆಸ್ತಾರೋ ಅವರಿಗೆ ಈ ವರ್ಷ ಇಡೀ ವಾಗ್ದಾನ ಸಿಗ್ತದೆ. ಅದು ಬಿಟ್ಬಿಟ್ಟು ಲಾಭಕ್ಕೋಸ್ಕರ ಬಂದರೆ 100% ಕೊಡೋದಿಲ್ಲ. ಅಕಸ್ಮಾತ್ ಯೇಸು ಸ್ವಾಮಿ ನನಗೇನು ಪ್ರತ್ಯಕ್ಷ ಕಂಡ್ರೆ ಪುಕ್ಷಟೆ ಬರೋಂಥವ್ರಿಗೆ ಕೊಡಬೇಡ ಸ್ವಾಮಿ ಅಂತ ಹೇಳ್ತೀನಿ. ನಾನೇ ಹೇಳ್ತೀನಿ, ನಿನ್ನ ಮೇಲೆ ಪ್ರೀತಿ ಇಲ್ಲದೇನೆ ಯಾರು ಬರ್ತಾರೋ ಸ್ವಾಮಿ ಅವ್ರಿಗೆ ಕೊಡಬೇಡ ಅಂತ ನನಗೇನು ಕಂಡುಬಿಟ್ರೆ ನಾನು ಗ್ಯಾರಂಟಿ ಹೇಳ್ತೀನಿ. ಸುಮಾರು ಜನ ಹೇಳ್ತಾರೆ, ನಾನು ಏಸಪ್ಪನ ಕಂಡೆ, ನಾನು ಪರಲೋಕಕ್ಕೆ ಹೋಗಿದ್ದೆ. ದೇವ್ರ ವಾಕ್ಯದಲ್ಲೇ ಬರ್ತಿದೆ ಕಣ್ರಿ, ಪರಲೋಕಕ್ಕೆ ಏರಿ ಹೋದವನು ಯೇಸು ಕ್ರಿಸ್ತ ಒಬ್ಬನೇ ಹೊರತು ಇನ್ನು ಯಾರು ಏರಿ ಹೋದವನಲ್ಲ ಅಂತ ದೇವ್ರ ವಾಕ್ಯದಲ್ಲೇ ಬರ್ದೆ. ಇವ್ರುಗಳು ಪರಲೋಕನ ಕಂಡುಬಿಟ್ರಂತೆ ಇದ್ದಾರೆ. ಆಯ್ತು, ಎರಡನೇದಾಗ ಏನು ಗೊತ್ತಾ? ಹಲೋ, ಕೇಳಿಸ್ಕೊಳ್ತಾ ಇದೆಯಾ? ಪರಲೋಕ ನೋಡ್ಬಿಟ್ಟೆ, ದೇವ್ರನ್ನ ಕಣ್ಣಾರ ಕಂಡ್ಬಿಟ್ಟೆ. ದೇವ್ರ ವಾಕ್ಯದಲ್ಲಿದೆ, ದೇವ್ರನ್ನ ಮುಖಾಮುಖಿ ನೋಡಿದ್ರೆ ಸುಟ್ಟೋಗ್ಬಿಡ್ತೀವಿ ಅಂತೇಳಿ. ನಾವು ಪಾಪಿಗಳು, ಅವ್ರು ಪರಿಚಿದ್ರು. ನಮಗೆ ಕಾಣಬೇಕಾದ್ರೆ ಪರಲೋಕಕ್ಕೆ ಮಾತ್ರ ಹೋಗ್ಬೇಕು. ಸುಳ್ಳು ವಾಗ್ದಾನಗಳನ್ನ ನಂಬಬೇಡಿ, ಸುಳ್ಳು ಪ್ರವಾದನೆಗಳನ್ನ ನಂಬೇಡಿ. ದೇವ್ರ ವಾಕ್ಯದಲ್ಲಿ ಏನಿದೆ ಪ್ರೀತಿಸು, ಕ್ಷಮಿಸು, ಪರಿಶುದ್ಧವಾಗಿ ನಡೆದಿರ್ತಾರಲ್ಲ, ನೀವು ಪರಿಶುದ್ಧ ಜೀವಿತ ನಡೆಸಿ ಸಾಕು, ಏಸಪ್ಪ ನಿಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇಲೆ ಎಲ್ಲರ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ವಾಗ್ದಾನದ ಫಲಗಳನ್ನು ನಾವು ಹೊಂದಬೇಕಾದ್ರೆ ನಾವು ನಿನ್ನ ಆಜ್ಞೆಗಳನ್ನು ನಡೆದ್ರೆ ಮಾತ್ರ ಸಿಗೋದು ಸ್ವಾಮಿ. ಎರಡನೇದಾಗಿ ನಾವು ವಾಗ್ದಾನ ಫಲಗಳನ್ನು ನೀವು ಕೊಡುವಂಥ ದೇವರು ನೀವಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದರ ಮೂಲಕ ನಿನ್ನ ನಾಮ ಮಹಿಮೆ ಆಗಲಿ. ಪ್ರಭು ಯೇಸುವೇ, ಈ ಸಮಯದಲ್ಲಿ ಕರ್ತನೆ, ಜನವರಿ 1ನೇ ತಿಂಗಳು ಪೂರ್ತಿ ವಾಗ್ದಾನಗಳ ಬಗ್ಗೆ ಮತ್ತು ಆ ಒಂದು ಆಜ್ಞೆಗಳ ಬಗ್ಗೆ ತಿಳಿಸ್ಕೊಳ್ಳಿ ಕೃಪೆ ಕೊಟ್ಟಿದೆ ಸ್ತೋತ್ರಪ್ಪ. ಇನ್ನು ಬರೋ ವಾರದಲ್ಲಿ ನಾವು ಮಾಡುವಂಥ ನೈಟ್ ಪ್ರೇಯರ್ ಅಂದರೆ ಪೂರ್ಣ ರಾತ್ರಿ ಪ್ರಾರ್ಥನೆಯನ್ನು ಆಶೀರ್ವದಿಸು. ಪೂರ್ಣ ರಾತ್ರಿ ಪ್ರಾರ್ಥನೆ ಜನಗಳು ಸೇರಿ ಬಂದು ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ ಮಾಡಪ್ಪ. ಅಪ್ಪ, ಈ ಶನಿವಾರ ದಿವಸ ನಾವು ಮಾಡುವಂಥ ಪೂರ್ಣ ರಾತ್ರಿ ಪ್ರಾರ್ಥನೆಯಲ್ಲಿ ನಿನ್ನ ನಾಮ ಮಹಿಮೆಪಡಿಸುವಂತೆ ಮಾಡಪ್ಪ. ನೀನು